ದೇವ್ರ ನಾಮ ಸ್ತೋತ್ರವಾಗಲಿ. ವರ್ಷದ ಮೊದಲನೇ ಭಾನುವಾರಕ್ಕೆ ದೇವರು ನಮ್ಮೆಲ್ಲರೂ ನಡೆಸಿದ್ದಾನೆ. ಹೊಸ ವರ್ಷ ಅಂದ ತಕ್ಷಣ ಅನೇಕ ತೀರ್ಮಾನಗಳು, ಹೊಸ ವರ್ಷ ಅಂದ ತಕ್ಷಣ ಅನೇಕ ಯೋಜನೆಗಳು ಸಹಜವಾದುದು. ಮತ್ತು ಹೊಸ ವರ್ಷ ಅಂದ ತಕ್ಷಣ ಹೋದ ವರ್ಷ ಏನಾಯಿತು ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀವಿ. ಹೋದ ವರ್ಷ ನಾನು ಏನೇನೋ ಯೋಚನೆ ಮಾಡಿದ್ದೆ, ಕೆಲವು ಆಯಿತು, ಕೆಲವು ಆಗಿಲ್ಲ, ನಿರೀಕ್ಷೆಯಂತೆ ಕೆಲವು ಆಗಲಿಲ್ಲ, ಕೆಲವು ವಿಷಯಗಳು ನೋಡುವಾಗ ನಿರೀಕ್ಷೆ ಮೀರಿ ಆಗಿದೆ. ಸೊ ಇದು ಪರಿಶೀಲನೆ ಸಮಯ. ನಾವು ವಾರದ ಮೊದಲನೇ ದಿನಕ್ಕೆ ಬಂದಾಗ, ಈ ವರ್ಷದ ವಾರದ ಮೊದಲನೇ ದಿನಕ್ಕೆ ಬಂದಾಗ ಪರಿಶೀಲನೆ ಮಾಡಿಕೊಳ್ಳೋದು ಉತ್ತಮ ಸಹ. ಯಾಕೆಂದರೆ ಏನೇ ಮಾಡಬೇಕಂದ್ರೂ ಕೂಡ ಏನಾಗಿದೆ, ಏನಾಗಿತ್ತು, ಏನಾಗಬೇಕಾಗಿತ್ತು, ಈಗ ಏನು ಮಾಡಬೇಕು, ಇವು ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ದಿನ ನಾನು ನಿಮ್ಮ ಮುಂದೆ ಶೇರ್ ಮಾಡುವಂತಹ ವಿಷಯ ಏನೆಂದರೆ ಕ್ರಿಸ್ತಿಯ ಜೀವಿತದಲ್ಲಿ ಪರಿಶೀಲನೆ ಅಂತ. ರಿವೈವಿಂಗ್ ಅವರ್ ಕ್ರಿಸ್ಟಿಯನ್ ಲೈಫ್. ನಮ್ಮ ಕ್ರಿಸ್ತಿಯ ಜೀವನದಲ್ಲಿ ನಾವು ಆತನ ನಂಬಿದ ದಿನದಿಂದಲೂ ಈವರೆಗೂ ಎಷ್ಟೋ ರೀತಿಯಲ್ಲಿ ದೇವರು ನಮ್ಮನ್ನು ಕೈ ಹಿಡಿದು ನಡೆಸಿ ಬೆಳೆಸ್ಕೊಂಡು ಇಷ್ಟು ವರ್ಷವರೆಗೂ ನಡೆಸ್ಕೊಂಡು ಬಂದಿದ್ದಾನೆ. ಇವತ್ತು ಪರಿಶೀಲನೆ ಮಾಡಿಕೊಳ್ಳುವ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ರಿವೈವಿಂಗ್ ಅವರ್ ಕ್ರಿಸ್ಟಿಯನ್ ಲೈಫ್ ಎಂಬುದಾಗಿ ಆ ವಿಷಯದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಟ್ಟಿದ್ದೇನೆ. ಒಂದು ಆಸ್ಪತ್ರೆ ಅನ್ನುವಾಗ ಯಾರೂ ಆಸ್ಪತ್ರೆಗೆ ಹೋಗುವುದಿಲ್ಲ ಆರೋಗ್ಯವಾಗಿದ್ದರೆ. ಆರೋಗ್ಯ ಇಲ್ಲದೆ ಇರುವಾಗ ಅಥವಾ ಅನಾರೋಗ್ಯ ಬಂದಾಗ ನಾವು ಆಸ್ಪತ್ರೆಗೆ ಹೋಗ್ತೇವೆ. ನಾವು ಆಸ್ಪತ್ರೆಗೆ ಹೋದಾಗ ವೈದ್ಯರು ಇರ್ತಾರೆ. ವೈದ್ಯರ ಹತ್ರ ನೀವು ಹೋಗಿ ನಿಂತ್ಕೊಳ್ತೀರಿ ಅಥವಾ ಕೂತ್ಕೊಳ್ತೀರಿ. ಫಸ್ಟ್ ವೈದ್ಯರು ನಿಮ್ಗೆ ಕೇಳೋ ಪ್ರಶ್ನೆ ಏನು? ನಿಮ್ಮ ಪರಿಸ್ಥಿತಿ ಏನಿದೆ ನಮಗೆ ಸ್ವಲ್ಪ ಹೇಳಿ, ನಿಮ್ಮ ಹಿನ್ನೆಲೆ ಏನು ಸ್ವಲ್ಪ ನಮಗೆ ಹೇಳಿ. ಅದಿಲ್ಲದೆ ನೀವು ವೈದ್ಯರಲ್ವಾ, ಎಲ್ಲ ನಿಮ್ಗೆ ಗೊತ್ತಲ್ವಾ, ನಾನ್ಯಾಕೆ ಹೇಳಬೇಕು ಅಂದರೆ ನೀವು ಹಾಗೆ ಹೊರಗಡೆ ಹೋಗಬಹುದು ಎಂಬುದಾಗಿ. ಆತನು ವೈದ್ಯನ ನೀವು ಹೇಳ್ದನ್ನು ಕೇಳಿದ ಮೇಲೆ ಮುಂದೆ ಏನಂತ ಅವರು ಹೇಳ್ತಾರೆ ವಿನಃ ನೀವು ನಿಮ್ಮ ಬಗ್ಗೆ ಹೇಳದೇ ಇದ್ರೆ ಅವ್ರೇನು ಮಾಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬ ವೈದ್ಯರು ಏನು ಮಾಡ್ತಾರೆ ಅಂದರೆ, ಒಬ್ಬ ಒಳ್ಳೆ ವೈದ್ಯರು ಮೊದಲನೇದಾಗಿ ನಿಮ್ಮ ಪರಿಸ್ಥಿತಿ ಹೇಗಿದೆ ನನಗೆ ತಿಳಿಸಿ. ನೀವು ನಿಮ್ಮ ಪರಿಸ್ಥಿತಿಗಳನ್ನು ತಿಳಿಸಿದ ಮೇಲೆ ಆಮೇಲೆ ಅವ್ರು ಹೇಳ್ತಾರೆ ಇದಕ್ಕೆ ಕಾರಣಗಳೇನಿರಬಹುದೆಂಬುದಾಗಿ, ಈ ಪರಿಸ್ಥಿತಿಗೆ ಕಾರಣಗಳೇನೆಂಬುದಾಗಿ ನಿಮಗೆ ತಿಳಿಸಿದ ಮೇಲೆ ಅದರ ಪರಿಣಾಮ ಏನಾಗ್ತಿದೆ ಎಂಬುದಾಗಿ ಅದನ್ನು ತಿಳಿಸ್ತಾರೆ. ಮೊದಲನೇದು ನಿಮ್ಮ ಪರಿಸ್ಥಿತಿ ತಿಳ್ಕೊಳ್ತಾರೆ. ಪರಿಸ್ಥಿತಿ ತಿಳ್ಕೊಂಡ ನಂತರ ಅವರು ಏನು ಕಾರಣ ಇರಬಹುದು, ಈ ಪರಿಸ್ಥಿತಿಗೆ ಏನು ಕಾರಣ ಇರಬಹುದು ಎಂಬುದಾಗಿ. ಎರಡನೇದಾಗಿ ಈ ಕಾರಣದ ನಿಮಿತ್ತವಾಗಿ ಪರಿಣಾಮ ಏನಾಗಿದೆ ನಿಮ್ಮಲ್ಲಿ, ಆಯ್ತಾ. ಕೊನೆಯದಾಗಿ ಮೊದಲನೇದೇನೆಂದರೆ ನಾವು ನೋಡ್ತೇವೆ ಪರಿಸ್ಥಿತಿ ತಿಳ್ಕೊಳ್ಬೇಕು, ಎರಡನೇದಾಗಿ ಕಾರಣ ತಿಳ್ಕೊಬೇಕು, ಮೂರನೇದಾಗಿ ಪರಿಣಾಮ ತಿಳ್ಕೊಬೇಕು. ಸರಿ, ಪರಿಸ್ಥಿತಿ ಗೊತ್ತಾಯಿತು, ಕಾರಣನೂ ಗೊತ್ತಾಯಿತು, ಪರಿಣಾಮನೂ ಗೊತ್ತಾಯಿತು. ಅಲ್ಲಿಗೆ ಮುಗಿಲಿಲ್ವಲ್ಲ, ಮುಂದೆ ಏನು ಬೇಕು ನಮಗೆ? ಪರಿಹಾರನೂ ಬೇಕು. ಸೊ ಪರಿಸ್ಥಿತಿ, ಕಾರಣ, ಪರಿಣಾಮ ಮತ್ತು ಪರಿಹಾರ. ಸರಿ, ಒಬ್ಬ ವೈದ್ಯನ ಹತ್ರ ನೀವು ಹೋದ ನಂತರ ಆತನ ಒಂದು ಉದ್ದೇಶ ಏನು? ನಿಮ್ಮ ಅನಾರೋಗ್ಯವನ್ನು ಸರಿಪಡಿಸಿ ನಿಮಗೆ ಆರೋಗ್ಯವಂತರನ್ನಾಗಿ ಮಾಡುವುದೇ ಆತನ ಉದ್ದೇಶ. ಅವ್ರು ಹೇಳ್ತಾರೆ ಇಂಥ ಮಾತ್ರೆ ತಗೊಳ್ಳಿ, ಇದನ್ನು ಮಾಡಬೇಡಿ, ಇದನ್ನು ಮಾಡಿ, ಮತ್ತು ಇದನ್ನು ನೀವು ಮಾಡಲೇಬೇಕು, ಇದನ್ನು ಹೀಗೆ ತಗೊಳ್ಬೇಕು ಎಂಬುದಾಗಿ ನಿಮಗೆ ಅದನ್ನು ಮಾರ್ಗದರ್ಶನ ಕೊಟ್ಟಾಗ ಅದರ ಅನುಸಾರವಾಗಿ ನೀವು ಮಾಡಿದರೆ ಪರಿಣಾಮವೂ ಬದಲಾಗುತ್ತೆ, ಪರಿಹಾರವೂ ಬರುತ್ತೆ. ಸರಿ, ಆಮೇಲೆ ಹೇಳ್ತಾರೆ 10 ದಿವಸ ನೀವು ಮಾತ್ರೆಯನ್ನು ಇದನ್ನು ತೆಗೆದುಕೊಳ್ರಿ, ಸರಿ ಆದಮೇಲೆ ನೀವು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ವೈದ್ಯನಿರುವುದು ಅನಾರೋಗ್ಯಗಳಿಗೋಸ್ಕರ ವಿನಃ ಆರೋಗ್ಯವಂತರಿಗೋಸ್ಕರ ಅಲ್ಲ. ಅವರ ಉದ್ದೇಶ ಏನೆಂದರೆ ನಿಮ್ಮ ಅನಾರೋಗ್ಯತೆಯನ್ನು ವಾಸಿ ಮಾಡಿ ನಿಮ್ಮನ್ನು ಆರೋಗ್ಯವಂತರಾಗಿ ಮಾಡುವುದು ಅಷ್ಟೇ ಅವ್ರ ಕೆಲಸ. ಅವ್ರು ಹೇಳ್ತಾರೆ ನೀವು ದಯವಿಟ್ಟು 10 ದಿವಸ ತಗೊಳ್ಳಿ, ಆಮೇಲೆ ನಿಮಗೇನು ತೊಂದರೆ ಇಲ್ಲದಿದ್ದರೆ ನೀವೇನು ಬರೋ ಅವಶ್ಯಕತೆ ಇಲ್ಲ ಅಂತ.
ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನೋಡುವಾಗ ಒಂದು ಹೆಜ್ಜೆ ಮುಂದೆ ಹೋಗ್ತದೆ. ನಮ್ಮ ಕ್ರಿಸ್ತಿಯ ಜೀವನ ನೋಡುವಾಗ ಯಾವ ದಿನದಿಂದ ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೋ ಆ ದಿನದಿಂದ ನಾವು ನಮ್ಮ ಕ್ರಿಸ್ತಿಯ ಜೀವಿತವನ್ನು ಪರಿಶೀಲನೆ ಮಾಡಬೇಕಂದ್ರೆ ಇಲ್ಲಿ ಕೂಡ ಹಾಗೇನೆ. ಮೊದಲನೇದಾಗಿ ನಮ್ಮ ಪರಿಸ್ಥಿತಿ ಇವತ್ತು ಏನಿದೆ, ಎರಡನೇದಾಗಿ ಕಾರಣಗಳೇನು, ಈ ಪರಿಸ್ಥಿತಿಗೆ ಏನು ಕಾರಣ, ಮೂರನೇದಾಗಿ ಈ ಕಾರಣದ ನಿಮಿತ್ತವಾಗಿ ಈಗ ನಮ್ಮ ಪರಿಣಾಮ ಏನಾಗ್ತಾ ಇದೆ, ನಾಲ್ಕನೇದಾಗಿ ಪರಿಹಾರ ಏನು, ಮತ್ತೆ ನಾವು ಕತ್ತಲೆಯಿಂದ ಬೆಳಕಿಗೆ ಬಂದು ಬೆಳಕಿನಲ್ಲಿ ಇದ್ದುಕೊಂಡು ಮುಂದುವರಿಯುತ್ತಾ ಇದ್ದೇವೆ. ಆದರೆ ಪರಿಸ್ಥಿತಿ ನೋಡುವಾಗ ಗೊತ್ತಾಗುತ್ತೆ ನಾವು ಬೆಳಕಿನಲ್ಲಿ ಇದ್ದೇವೋ ಇಲ್ಲವೋ. ಬೆಳಕಿನಲ್ಲಿ ಇಲ್ಲ ಅಂದ್ರೆ ಯಾಕೆ ಬೆಳಕಿನಲ್ಲಿ ಇಲ್ಲ, ಅದಕ್ಕೆ ಕಾರಣಗಳೇನು, ಸರಿ, ಆ ಕಾರಣ ನಿಮಿತ್ತವಾಗಿ ಈಗ ಪರಿಣಾಮ ಏನಾಗ್ತಾ ಇದೆ, ಅದಕ್ಕೊಂದು ಪರಿಹಾರ. ಇದೇ ರೀತಿಯಾಗಿ ನಾವು ಈ ದಿನ ನಿಮ್ಮ ಮುಂದೆ ಈ ವಿಷಯಗಳನ್ನು ಹೇಳಲು ಇಷ್ಟಪಡ್ತಿದ್ದೇನೆ. ಮೊದಲನೇದಾಗಿ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಯಾಕಂದ್ರೆ ಇದೀಗ ನಾವು ಒಂದು ರಾಗ ಹಾಡಿದೆವು, ವಾಗ್ದಾನಗಳು ಎಷ್ಟೇ ಇದ್ದರೂ ಅವು ದೃಢವಾಗಿ ನೆರವೇರ್ತವೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ವಚನ 1ರಿಂದ 4 ಓದಿಕೊಳ್ಳೋಣ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 4. Book of Epistle of John, chapter 1. First Epistle of John, chapter 1, verse 1 to 4. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ಇದನ್ನು ನಾವು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬಯಸುತ್ತೇವೆ ಎಂಬುದಾಗಿ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಓದಿಕೊಳ್ಳೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವರಲ್ಲ. ಯೋಹಾನನು ಈ ವಾಕ್ಯವನ್ನು ಬರೆಯುವಾಗ ಯಾವುದು ನಾವು ಕಣ್ಣಾರೆ ನೋಡಿದ್ದೇವೋ, ಕೇಳಿದ್ದೇವೋ, ಮನಸ್ಸಾರೆ ನಂಬಿದ್ದೇವೋ ಮತ್ತು ಮುಟ್ಟಿದ್ದೇವೋ ಅದನ್ನು ನಾವು ನಿಮಗೆ ಪ್ರಚುರಪಡಿಸ್ತೇವೆ ಎಂಬುದಾಗಿ. ಈ ರೀತಿಯಾಗಿ ನೋಡುವಾಗ ಈ ಲೋಕದ ಫಿಲಾಸಫಿಗಳಿಗೂ ದೇವರ ವಾಕ್ಯಕ್ಕೂ ವ್ಯತ್ಯಾಸ ಇಷ್ಟೇನೆ. ಲೋಕದ ಫಿಲಾಸಫಿಗಳು ಅಥವಾ ಸಿದ್ಧಾಂತವು ಏನೇ ಇದ್ದಾಗ್ಯೂ ಸಹ ಅವು ಇಲ್ಲಿಂದ ಬಂದಿದೆ ಅಷ್ಟೇನೆ. ಈ ವಾಕ್ಯದಲ್ಲಿ ನೋಡುವಾಗ ಅದು ಇಲ್ಲಿಂದ ಬಂದದಲ್ಲ, ಅದು ಅಲ್ಲಿಂದ ಬಂದದ್ದು. ಯಾಕೆ? ನಂಬತಕ್ಕ ಸಾಕ್ಷಿ ಎಂಬುದಾಗಿ. ಈಗ ನಾವು ಏನು ನೋಡಿದ್ವಿ ಅಂದರೆ, ಆತನಿಂದ ನಾವು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಯೋಹಾನನು ನಮ್ಮ ಕರ್ತನ ಯೇಸು ಕ್ರಿಸ್ತನೊಂದಿಗೆ ಒಳನಾಟ ಸಂಪರ್ಕವನ್ನು ಇಟ್ಟುಕೊಂಡು ಕೇಳಿದಂಥ ವಾಕ್ಯವನ್ನು ನೋಡಿ, ಮನಸ್ಸಿಟ್ಟು, ಕೈಯಿಂದ ಮುಟ್ಟಿ ಆತ ಅನುಭವ ಅಂದರೆ ಆ ಜೀವ ವೃಕ್ಷವು ನಮಗೋಸ್ಕರ ಪ್ರತ್ಯಕ್ಷವಾಯಿತು. ಹೀಗೆ ಹೇಳ್ತಾ ಮುಂದೆ ಹೋಗುವಾಗ ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲವೇ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿ ಇದ್ದೇವೆ ಎಂದು
ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ, ಸತ್ಯವನ್ನು ಅನುಸರಿಸರಲ್ಲ. ಸ್ವಲ್ಪ ಸಮಯಕ್ಕೆ ಇದನ್ನಿಲ್ಲೇ ಇರಲಿ. ಯಹೂದ್ಯರನ್ನು ದೇವರು ಮೋಶೆ ಮೂಲಕವಾಗಿ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದರು. ಎಲ್ಲ ಆಶೀರ್ವಾದವನ್ನು ಅನುಭವಿಸಿರೋರು, ಎಲ್ಲ ಬಿಡುಗಡೆಯನ್ನು ಅನುಭವಿಸಿರೋರು. ಭಯಂಕರವಾದ ಸ್ಥಿತಿಯಿಂದಲೂ ಅವರನ್ನು ದೇವರು ಪಾರು ಮಾಡಿದನು, ನಮ್ಮ ದೇವರು ಯೆಹೋವದೇವರು ಪಾರು ಮಾಡಿದನು. ಅಷ್ಟೇ ಅಲ್ಲ, ಆ ಯಹೂದ್ಯರಿಗೆ ಅಥವಾ ಆ ಇಸ್ರೇಲರಿಗೆ ಅಂತ ಹೇಳುವ, ಆ ಇಸ್ರೇಲರಿಗೆ ಅನೇಕ ಕಷ್ಟ, ರೋಗ ರುಜಿನ ಎಲ್ಲವನ್ನೂ ಪಾರು ಮಾಡ್ಕೊಂಡು ಬಂದರು. ನಾವು ನೋಡ್ತೀವಿ 40 ವರ್ಷ ಅವರು ಚಪ್ಪಲಿ ಸಹ ಸರಿಲಿಲ್ಲ, ಬಟ್ಟೆ ಸಹ ಹರಿಲಿಲ್ಲ, ಕೂದಲು ಸಹ ಏನಾಗಿಲ್ಲ. ಅವ್ರು ಹೇಗಿದ್ರು, ಅವ್ರು ಹೇಗೆ ಬಿಟ್ಟು ಬಂದರು ಹಾಗೇ ಇದ್ರೆ ಬದಲಾಗಿ. ಇದು ಅತ್ಯಾಶ್ಚರ್ಯವಾದದ್ದು. ಇದು ನೀನು ನಂಬಕ್ಕೂ ಸಾಧ್ಯ ಇಲ್ಲ. ಯಾಕೆ ಅನುಭವಿಸ್ತಾರಲ್ಲ, ನಂಬತಕ್ಕ ಸಾಕ್ಷಿ. ಅದಕ್ಕೋಸ್ಕರ ನಾವು ನಂಬುತ್ತೇವೆ ಅಷ್ಟೇ. ಎಲ್ಲ ಆಶೀರ್ವಾದವನ್ನು ಅನುಭವಿಸಿ ವೈಯಕ್ತಿಕವಾಗಿ ರಾತ್ರಿ ಒಂದು ಬೆಂಕಿ ಅವರನ್ನು ನಡೆಸ್ತಾ ಹೋಗ್ತಾ ಇತ್ತು, ಬೆಳಗಿನ ಸಮಯದಲ್ಲಿ ಮೋಡವನ್ನು ನಡೆಸ್ತಾ ಇತ್ತು. ಅದು ವಿಶೇಷವಾದಂತಹ ರೀತಿಯಲ್ಲಿ ಆ ಇಸ್ರೇಲರು ಎಷ್ಟೊಂದು ರೀತಿಯಲ್ಲಿ ಅವರು ಏನಂತಾರೆ ಬ್ಲೆಸ್ಸಿಂಗ್ಸ್, ದೇವರಿಂದ ಆಶೀರ್ವಾದ ಹೊಂದಿದ್ರು. ನಮ್ಮ ಜೀವನದಲ್ಲಿ ಕೂಡ ಅನೇಕ ಆಶೀರ್ವಾದ ನಾವು ಹೊಂದಿದ್ದೇವೆ, ಹೇಳಲಾರದಷ್ಟು. ನಾನು ಅದಕ್ಕೆ ನಿಮ್ಗೆ ಒಂದು ಮಾತು ಹೇಳಿದೆ, ಆಶೆ ನಾವು ಆಲೋಚನೆ ಮಾಡೋದಕ್ಕಿಂತಲೂ ಯಥೇಚ್ಛವಾಗಿ ನಾವು ಹೊಂದಿದ್ದೇವೆ, ಕೆಲವು ವಿಷಯದಲ್ಲಿ ಹೊಂದಿಲ್ಲ. ಯಾಕಂದ್ರೆ ಇದು ಪ್ರಶ್ನೆ, ಇದು ಪರಿಶೀಲನೆ ಸಮಯ. ಯಾಕಂದ್ರೆ ನಾವು ಫಸ್ಟ್ ಈಗ ಹೋಗ್ತಾ ಇದೀವಲ್ಲ, ಈಗ ಫಸ್ಟ್ ಈಗ 10ನೇ ಕ್ಲಾಸಿಂದ ಪ್ರಮೋಟ್ ಆಗಿ ನೀವು ಕಾಲೇಜ್ ಹೋಗುವಾಗ, ಕಾಲೇಜ್ ಹೋಗಿದ್ದ ಮೊದಲನೇ ದಿನ ಏನು ಮಾಡ್ತೀರಿ, ಅದು ಹೇಗಿತ್ತು, ಹೇಗಾಯ್ತು. ಈಗ ನಾನೀಗ ಅಲ್ಲಿಂದ ಉತ್ತೀರ್ಣನಾಗಿ ಒಂದು ಕೋರ್ಸಿಗೆ ನೀವು ಕಾಲೇಜ್ಗೆ ಹೋಗಿದ್ದೀರಿ. ಅದೇ ರೀತಿಯಾಗಿ ದೇವರು ನಿಮ್ಮನ್ನು 24ರಿಂದ 25 ನಡೆಸುವಾಗ ವಿಶೇಷವಾಗಿ ನಿಮ್ಮನ್ನು ಸಂದರ್ಶನಾಗಿದ್ದಾನೆ ತನ್ನ ವಾಕ್ಯದ ಮೂಲಕವಾಗಿ. ಈಗ ನಿಮ್ಮ ಮುಂದೆ ನಾನೊಂದು ಇಡೋ ಪ್ರಶ್ನೆ ಅಂದರೆ, 24ರಲ್ಲಿ ನಾವು ಆತನಿಂದ ಆಶೀರ್ವಾದ ಹೊಂದಲಿಲ್ಲವೋ, ಆತನಿಂದ ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಬಿಡುಗಡೆ ಹೊಂದಲಿಲ್ಲವೋ, ರೋಗ ರುಜಿನದಿಂದ ಹೊಂದಲಿಲ್ಲವೋ? ಎಸ್, ಆಗಿದೆ. ದೇವರು ಆಶೀರ್ವಾದ ಮಾಡುವುದು ಆತನ ಕೆಲಸ ಅಲ್ಲ, ದೇವರೇ ಆಶೀರ್ವಾದ. ನಾವು ತಿಳ್ಕೊಂಡಿದ್ವಿ ಗಾಡ್ ಬ್ಲೆಸ್ ಮೀ, ಗಾಡ್ ಬ್ಲೆಸ್ ಮೀ. ಹೌದು, ದೇವರೇ ನಮ್ಮನ್ನು ಆಶೀರ್ವದಿಸು, ದೇವರೇ ನಮ್ಮನ್ನು ಆಶೀರ್ವದಿಸು. ಆತನ ಆಶೀರ್ವಾದ ಮಾಡೋದು ಕೆಲಸ ಅಲ್ಲ ಆತನಿಗೆ, ಅದು ಆತನ ಗುಣಲಕ್ಷಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 1 ವರ್ಸ್ 10 ನೋಡಿ ದಯಮಾಡಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ. ಕೊರಿಂಥದವರಿಗೆ ಮೊದಲನೇ ಪತ್ರಿಕೆ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10 ವರ್ಸ್ 5 to 10, 5ರಿಂದ 10 ಓದಿಕೊಳ್ಳೋರಾಗೋಣ. ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 5ರಿಂದ 10 ವಚನ ಮುಂದೆ ಓದ್ತೇನೆ. ಯಾಕಂದ್ರೆ ಇದು ದೇವರು ಕೊಡುವ ಸಾಕ್ಷಿ, ಮನುಷ್ಯನು ಕೊಡುವ ಸಾಕ್ಷಿ ಒಂದಾಯ್ತು. ದೇವರು ಇಸ್ರೇಲ್ ಬಗ್ಗೆ ಕೊಡುವ ಸಾಕ್ಷಿ ಏನಂದ್ರೆ, ಫಸ್ಟ್ ಬುಕ್ ಆಫ್ ಕೊರಿಂಥಿಯನ್ಸ್ ಫಸ್ಟ್ ಲೆಟರ್ ಆಫ್ ಕೊರಿಂಥಿಯನ್ಸ್ ಚಾಪ್ಟರ್ 10 ವರ್ಸ್ 5 to 10. ಆದರೂ ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಅಂತ ಆಶ್ಚರ್ಯ. ಮೊದಲನೇ ಆ 10ನೇ ಅಧ್ಯಾಯದ ಮೊದಲನೇ ವಚನದಿಂದ 5ನೇವರೆಗೆ ನೋಡುವಾಗ ದೇವರು ಹೇಗೆಲ್ಲ ಅವರಿಗೆ ಅದು ಓದ್ಬಿಟ್ರೆ ಅವಾಗ ನಿಮಗೆ ಸ್ವಲ್ಪ ಸಂತೋಷವಾಗ್ತದೆ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರದ ದಾಟಿ ಹೋದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ಥಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿನಿಂದ ಬಂದ ನೀರನ್ನು ಕುಡಿತಿದ್ದರು. ಆ ಬಂಡೆ ಕ್ರಿಸ್ತನೇ. ಇದು ನಮ್ಮ ಸಾಕ್ಷಿ. 24ನೇ ವಯಸ್ಸು 2024 ಏನಾಯ್ತು ಅಂತ ಹೇಳುವಾಗ ಇದು ನಮ್ಮ ಅನುಭವಿಸಿದ್ದೇವೆ. ಆ ಬಂಡೆ ಕ್ರಿಸ್ತನೇ. ಅವ್ರಿಗೆ ಗೊತ್ತಿರಲಿಲ್ಲ, ನಮಗಾದರೂ ಪ್ರತ್ಯಕ್ಷವಾಗಿದೆ. ನಾವು ಅದ್ರ ಬಗ್ಗೆ ಆವಾಗ ಬರೀ ಫೋಟೋ ಇತ್ತು. ಹೇಗೆಂದ್ರೆ ಜಯರಾಮ್ ಅವ್ರು ಯಾರು ನಂಗೆ ಗೊತ್ತಿಲ್ಲ,
ನಮ್ಮ ಪಾಸ್ ಹತ್ರ ಜಯರಾಮ್ ಇವರೇ ಅಂತ ಹೇಳಿದ್ರು. ಯಾರು ನೋಡ್ತೇನೆ ಜಯರಾಮ್, ಓಹ್ ಇವರೇನಾ ಫೋಟೋ. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಬಂದಿರೋ ವ್ಯಕ್ತಿ ಜಯರಾಮ್ ಹತ್ರನೇ ಇದ್ದಾರಾ ಬೇರೆ ಇದ್ದಾರಾ ನೋಡ್ತಾ ಇರ್ತೇನೆ. ಕಣ್ಕಂಡ್ರಿಗೆ ಜಯರಾಮ್ ಅಂತ ಹೇಳ್ಬಿಟ್ರೆ ಕಲೇಶ್ ಅಂತ ನಾನು ಜಯರಾಮ್ ಅಲ್ಲಪ್ಪ, ಜಯರಾಮ್ ಬೇರೆ ಬರ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹಳೆ ಒಳಗೆ ಸಂತರಿಗೆ ಗೊತ್ತಿರಲಿಲ್ಲ, ಭಕ್ತರಿಗೆ ಗೊತ್ತಿರಲಿಲ್ಲ, ಕ್ರಿಸ್ತನ ಒಂದು ಛಾಯೆ ಆಗಿದ್ದಾನೆ ಅಷ್ಟೇ, ಅವರಿಗೆ ಒಂದು ಫೋಟೋ ಆಗಿದೆ ಅಷ್ಟೇ. ಆದರೆ ವಿಶ್ವಾಸಿ ಅಂತ ಈ ಹೊಸ ಮಳಿಗೆ ಮಕ್ಕಳಿಗೆ ನಮಗೆ ಫೋಟೋ ಅವಶ್ಯಕತೆ, ಯಾಕಂದ್ರೆ ಪ್ರತ್ಯಕ್ಷವಾಗಿ ನಮ್ಮನ್ನು ನಾವು ಬಹಿರಂಗವಾಗಿ ಪಡಿಸ್ಕೊಂಡಿದ್ದೆ ನಮಗೆ. ಸೊ ನಾವು ಆತನನ್ನು ಕಣ್ಣಾರೆ ಕಿವಿಯಾರೆ ಅನುಭವಿಸ್ತಾ ಇರುವಾಗ ನಮಗೆ ಮತ್ತೆ ಫೋಟೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಜಯರಾಮ ನೋಡಿದ್ರೆ ನಾವು ಫೋಟೋ ಹರಿದಾಗ್ಬಿಡ್ತೀವಿ, ಯಾಕಂದ್ರೆ ಅವ್ರನ್ನ ನೋಡಿ ಫೋಟೋ ಯಾರಿಗೆ ಇಟ್ಕೋಬೇಕು ನಾನು. ಅದೇ ರೀತಿಯಾಗಿ ನಾವು ಇಬ್ಬರಿಬ್ಬರು ಕತ್ತಿಗೆ ನೋಡ್ತೇವೆ. ಕ್ರಿಸ್ತನ ಮೂಲಕವಾಗಿ ದೇವರು ತನ್ನನ್ನು ತಾನೇ ಪ್ರಕಟಿಸಿಕೊಂಡನು. ನಮ್ಗೆ ಎಷ್ಟು ಗೊತ್ತಾಗಬೇಕು ಅಷ್ಟಕ್ಕೆ ನಮ್ಮನ್ನು ಆಕಾರವಿಲ್ಲದವನು ನಮಗೋಸ್ಕರ ಈ ಲೋಕಕ್ಕೆ ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದನು. ಒಬ್ರು ಭಕ್ತರು ಈ ಥರ ಹೇಳ್ತಾರೆ, ಯಾಕೆ ಕ್ರಿಸ್ತನು ನರಾವತಾರ ಎತ್ತಿ ಈ ಲೋಕಕ್ಕೆ ಬಂದನೆಂಬುದಾಗಿ. ಅದಕ್ಕೊಂದು ಅವರು ನಿರ್ದೇಶನ ಕೊಟ್ಟೇನೆಂದ್ರೆ, ಒಂದು ಲೈನ್ ಆಗಿ ಇರುವೆ ಹೋಗ್ತಾ ಇತ್ತು. ಲೈನ್ ಆಗಿ ಇರುವೆ ಹೋಗುವಾಗ ಒಂದಿಷ್ಟು ನೀರು ಬಿತ್ತಲ್ಲಿ. ಈಗ ನೀರಲ್ಲಿ ಹಾದು ಹೋಗ್ಬೇಕು, ಯಾಕಂದ್ರೆ ಲೈನ್ ಇರುವೆಗಳು ಯಾವಾಗಲೂ ಲೈನ್ ಚೇಂಜ್ ಮಾಡಲ್ಲ, ಹಂಗೆ ಹೋಗ್ತಾ ಇರ್ತವೆ. ಹೋಗ್ತಾ ಇರುವಾಗ ಮುಂದೆ ನೀರಿದೆ, ನೀರು ಚಲಿದೆ, ನೀರಲ್ಲಿ ಹಾದು ಹೋಗುವಾಗ, ನೀರಲ್ಲಿ ಹೋಗುವಾಗ ಅವು ಮುಳುಗಿ ಹೋಗ್ತದೆ. ಅದಕ್ಕೆ ಅವರಂದ್ರು ಮುಂದೆ ನೀರಿದೆ, ಮುಂದೆ ನೀರಿದೆ ಅಂತ ನಾನು ಹೇಳುವಾಗ ಇರುವೆಗೆ ಹೆಂಗೆ ಗೊತ್ತಾಗಬೇಕು? ಗೊತ್ತಾಗಲ್ಲ. ಅವಾಗ ಏನು ಮಾಡ್ಬೇಕಾಗ ನಾನೇ ಇರುವೆ ಆಗಬೇಕು, ನಾನೇ ಇರುವೆ ಆಗಬೇಕು. ಆವಾಗ ನಾನು ಇರುವೆಯಾಗಿ ಇದ್ರೆ ಆವಾಗ ಹೇಳ್ಬೋದು, ಇಲ್ಲಿ ನೀರಿದೆ, ಬೇಡ, ನಮಗೆ ನಾಶ ಇದೆ, ಆ ಕಡೆ ಹೋಗೋಣ ಅಂತ ಒಬ್ಬ ದೇವಭಕ್ತರು ಈ ಥರ ಹೇಳಿದ್ರು. ಹಾಗಾಗಿ ನಮ್ಮ ನಾಶನದಿಂದ ತಪ್ಪಿಸಲು, ದೇವರ ಕೋಪದಿಂದ ಶಾಪದಿಂದಲೂ ತಪ್ಪಿಸಲು ನರಾವತಾರ ಎತ್ತಿ ಬಂದನು. ಹಾಗಾಗಿ ನಾವು ನೋಡ್ತೇವೆ, ಈಗ ನಾವು ಆತನೊಟ್ಟಿಗೆ ಆತನ ನಂಬಿ ಆತನ ಜೀವಿಸ್ತಾ ನಡೀತಾ ಇರ್ತೇವೆ ಎಂಬುದಾಗಿ. ಆದರೆ ಕರ್ತನ 6ನೇ ವಚನದಿಂದ ನೋಡುವಾಗ ಹೀಗೆಲ್ಲ ಅನುಭವಿಸಿದ್ರು ಸಹ 5ನೇ ವಚನ ನೋಡ್ತೇವೆ, ಆದರೂ ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಬಹಳ ವಿಷಾದಕರವಾದಂತಹ ಸಾಕ್ಷಿ ಯಾರು ಕೊಡ್ತಿದ್ದಾರೆ ಇಲ್ಲಿ? ನಾವು ದೇವರು ನಮ್ಮ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಏನಂದ್ರೆ, ಇಷ್ಟೆಲ್ಲ ಮಾಡಿದ್ದೇನೆ ನಾವೆಲ್ಲ. ಅಲ್ಲಿ ಬಂದಂತ ಇಸ್ರಾಯೇಲರೆಲ್ಲರೂ ಸಂತೋಷಪಟ್ಟರು, ಓ ದೇವರು ನಮ್ಮ ಬಿಡುಗಡೆ ಅಂತ ಹೇಳಿ. ದೇವರು ನಿಮ್ಮ ಬಗ್ಗೆ ಏನು ಸಾಕ್ಷಿ ಕೊಡ್ತಾನೆ ಇವತ್ತು ಇಲ್ಲಿ ನೋಡುವಾಗ? ಆದರೂ ಇಷ್ಟೆಲ್ಲ ಮಾಡಿದ್ರು, ಅವರೊಳಗೆ ಬಹುಮಂದಿ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಯಾಕೆ ಸಂತೋಷಿಸಲಿಲ್ಲ ಎಂಬುದಾಗಿ ನೆಕ್ಸ್ಟ್ ಲಿಸ್ಟ್ ಕೊಡ್ತಾರೆ. ಅವರು ಅಡವಿಯಲ್ಲಿ ಸಮರಿಸಲ್ಪಟ್ಟರೆಂದು ಬರೆದಿದೆ ಅಷ್ಟೇ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶ್ಚರ್ಯರಾಗಬಾರದೆಂಬುದಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿದ್ದಾವೆ. ಯಾಕೆ ದೇವರು ಅವರ ಬಗ್ಗೆ ಸಂತೋಷಿಸಲಿಲ್ಲ? ದೇವರ ಆಶೀರ್ವಾದನ ಹೊಂದಿದ್ದೇವೆ, ಆದರೆ ನಮ್ಮ ಜೀವನ ದೇವರಿಗೆ ಸಂತೋಷವಾಗಿದೆಯಾ? ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. 24 ಕಳೆದಾಯ್ತು, ಅದ್ರ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಬಹಳ ಜನರ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಎಂಬುದಾಗಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಪೌಲನು ಹೇಳ್ತಾನೆ, ಇದು ನಮ್ಮ ನಿದರ್ಶನಕ್ಕೋಸ್ಕರ. ನಾವು ಅವರಂತೆಯೇ ಆದರೆ ದೇವರು ನಮ್ಮ ಬಗ್ಗೆ ಸಂತೋಷಿಸಲಿಲ್ಲ ಎಂಬುದಾಗಿ ಹೇಳುವಂಥ ಪರಿಸ್ಥಿತಿ ಬರುತ್ತದೆ. ಇದು ಎಚ್ಚರಿಕೆ ಮಾತುಗಳು. ಹಾಗಾದರೆ ಯಾಕೆ ದೇವರು ಅವರ ಬಗ್ಗೆ ಸಂತೋಷಿಸಲಿಲ್ಲ ಎಂಬುದಾಗಿ ಮುಂದೆ ಕೆಲವು ವಿಷಯಗಳು ಹೇಳ್ತಾನೆ. ಅದೇನೆಂದರೆ, ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು, ಜನರು ಉಣುವುದಕ್ಕೂ ಕುಣಿದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದಿದೆಯಲ್ಲ, ನೀವು ವಿಗ್ರಹಾರಾಧಕರಾಗಬೇಡಿರಿ. 2ನೇದಾಗಿ, ಅವರಲ್ಲಿ ಕೆಲವರು ಜಾರತು ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು, ನಾವು ಜಾರತು ಮಾಡದೇ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು, ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶನವಾದರು, ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವಾಗ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆ ಎಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ವಹಿಸಲಿ.
ಒಂದು ವೇಳೆ ನಾವು ಹೋದ ವರ್ಷದಲ್ಲಿ ಬಿದ್ದಿಲ್ಲ ಅಂದರೆ ಅದು ದೇವರ ಕೃಪೆ ಹೊರತು ನಾವು ಹೆಚ್ಚಲ್ಪಡುವಂಥದ್ರಲ್ಲಿ ಏನಿಲ್ಲ. ಇಂತಹ ವಿಷಯ ಇದ್ದ ಕಾರಣ ದೇವರು ಅವರ ಬಗ್ಗೆ ಸಂತೋಷ ಪಡಲಿಲ್ಲ. ದೇವರಿಂದ ಎಲ್ಲ ಅನುಭವಿಸಿದ್ರು ಈ ವಿಷಯದಲ್ಲಿ ನೋಡುವಾಗ, ಯಾಕಂದ್ರೆ ಅವರ ವೈಯಕ್ತಿಕ ಜೀವನ ನೋಡುವಾಗ ಅವ್ರು ಇನ್ನೂ ಐಗುಪ್ತರಾಗಿಯೇ ಇದ್ರು. ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ್ರು, ಆದ್ರೆ ಮನಸ್ಸು ಮಾತ್ರ ಅಲ್ಲೇ ಇತ್ತು. ಪ್ರತಿ ಸಾರಿ ಇವೆಲ್ಲ ನೋಡುವಾಗ ಇವೆಲ್ಲ ಐಗುಪ್ತ ದೇಶದಲ್ಲಿ ಬಂದಿದ್ದೆ. ಹಾಗಾಗಿ ಪ್ರಿಯರೇ, ಈಗ ಯಾಕೇನು ಪೌಲ್ ನಮ್ಗೆ ಹೇಳ್ತಂದ್ರೆ, ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆ, ನಮ್ಮ ಪರಿಸ್ಥಿತಿ ಹೇಗಿದೆ ಪರಿಶೀಲನೆ ಮಾಡಿಕೊಳ್ಳುವಂಥ ಸಮಯ. 2024ರಿಂದ ಈಗ 2025 ಬಂದಿರುವಾಗ ನಮ್ಮ ಜೀವನ ನಾವು ಪರೀಕ್ಷಿಸ್ಕೊಳ್ಳೋಣ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ನೀವು ತೀರ್ಪು ಮಾಡಿಕೊಂಡ್ರೆ ನೀವು ತೀರ್ಪಿಗೆ ಒಳಗಾಗೋದಿಲ್ಲ. ಬೇರೆಯವ್ರ ಬಂದು ನಿಮ್ಗೆ ತೀರ್ಪು ಮಾಡೋದು ಬೇಡ. ನಿಮ್ಮನ್ನು ನೀವು ತೀರ್ಪು ಮಾಡಿಕೊಂಡರೆ ನೀವು ತೀರ್ಪಿಗೆ ಒಳಗಾಗೋದಿಲ್ಲ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ಇವತ್ತು ನಮ್ಮ ಪರಿಸ್ಥಿತಿ ಅಂತ ನೋಡುವಾಗ 1ನೇ ತಿಮೋತಿ 1ನೇ ಅಧ್ಯಾಯ 6ರಿಂದ 9 ವಚನ ಓದಿಕೊಳ್ಳೋಣ. 1ನೇ ತಿಮೋತಿ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 9 ವಚನ ಓದಿಕೊಳ್ಳೋಣ. ಅಂದರೆ ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆ ಎಂಬುದಾಗಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋದು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತೇನೆ. ಯಾಕಂದರೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಅನೇಕ ವಿಷಯದಲ್ಲಿ ಆತನು ಸಂತೋಷಪಡಲಿಲ್ಲ ಎಂಬುದಾಗಿ. 1ನೇ ತಿಮೋತಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ರಿಂದ 9 ವಚನ ಓದುವನಾಗಿದ್ದೇನೆ. ಕೆಲವರು ಈ ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಯಾರು? ಇದು ನಮಗೆ ಹೊಸ ಮೊಳಕೆ ವಿಶ್ವಾಸ ಮಕ್ಕಳಿಗೆ ಇದು ಹೇಳ್ತಿರೋದು. ಈಗ ಕೆಲವರು ಗುರಿ ತಪ್ಪಿ ವ್ಯರ್ಥವಾದ ವಿಚಾರಗಳಿಗೆ ತಿರುಗಿಕೊಂಡಿದ್ದಾರೆ. ಅವರು ಧರ್ಮೋಪದೇಶಕರಾಗಿರಬೇಕೆಂದಿದ್ದರೂ ತಾವು ಹೇಳುವುದಾಗಲಿ ತಾವು ದೃಢ ಮಾತಾಡುವ ವಿಷಯದಲ್ಲಾಗಲಿ ಇಂಥದ್ದೆಂದು ತಿಳಿದಿರುವವರಾಗಿದ್ದಾರೆ. ಧರ್ಮಶಾಸ್ತ್ರವು ಒಳ್ಳೆಯದೆಂದು ಬಲ್ಲೆವು, ಆದರೆ ಅದನ್ನು ಅದರ ಉದ್ದೇಶಕ್ಕೆ ತಕ್ಕ ಹಾಗೆ ಉಪಯೋಗಿಸಬೇಕು. ಅಂದರೆ ಅದು ಅಧರ್ಮಿಗಳು, ಅವಿಧೇಯರು, ಭಕ್ತಿಹೀನರು, ಪಾಪಿಷ್ಠರು, ದೇವ ಭಕ್ತಿ ಇಲ್ಲದವರು, ಪ್ರಾಪಂಚಿಕರು, ತಂದೆ ತಾಯಿಗಳನ್ನು ಹೊಡೆಯುವವರು, ನರಹತ್ಯೆ ಮಾಡುವವರು, ಜಾರರು, ಪುರುಷಗಾಮಿಗಳು, ನರಚೂರರು, ಸುಳ್ಳುಗಾರರು, ಅಬದ್ಧ ಪ್ರಾಮಾಣಿಕರು, ಸ್ವಸ್ಥ ಬೋಧನೆಗೆ ಪ್ರತಿಕೂಲವಾಗಿ ಏನಾದರೂ ಇದ್ದರೆ ಅದನ್ನು ಮಾಡುವರು. ಈ ಮೊದಲಾಗಿ ಅನೀತಿವಂತರಿಗೆ ನೇಮಕವಾಗಿದೆ ಹೊರತು ನೀತಿವಂತರಿಗೆ ನೇಮಕವಾಗಿಲ್ಲ ಎಂಬುದಾಗಿ. ಯಾಕೆ ಈ ವಿಷಯ ನಿಮ್ಗೆ ಹೇಳ್ತಿದ್ದೇನೆ ಅಂದರೆ ಪ್ರಿಯರೇ, ನಮ್ಮ ಕ್ರಿಸ್ತೀಯ ಜೀವಿತದ ಬೆಳವಣಿಗೆಗೂ ನಮ್ಮ ಕ್ರಿಸ್ತೀಯ ಜೀವಿತದ ಅಭಿವೃದ್ಧಿಗೂ ನಮಗೆ ಮೂಲ ಆಧಾರ ವಾಕ್ಯವೇ. ನಮಗೆ ಬೇಕಾದಂಥ ತಿದ್ದುಪಡಿ ವಾಕ್ಯವೇ. ನಮಗೆ ಬೇಕಾದಂತಹ ಮಾರ್ಗದರ್ಶನ ವಾಕ್ಯವೇ. ನಮಗೆ ಬೇಕಾದಂತಹ ಎಚ್ಚರಿಕೆ ಮಾತು ವಾಕ್ಯವೇ. ನೀವು ಮತ್ತೆ ಲೋಕಕ್ಕೆ ಹೋದರೆ ನೀವು ಬಹಳ ಪರಿಸ್ಥಿತಿ ಹೀನಾಸ್ಥಿತಿ ಆಗಿದೆ. ಯಾಕಂದ್ರೆ ನಾವು ಲೋಕದಲ್ಲೇ ಇದ್ದೆವು, ಮೊದಲು ಲೋಕದಲ್ಲೇ ಇದ್ದುಕೊಂಡು ಕಥೆಯಲ್ಲಿ ಇದ್ದುಕೊಂಡು ಪ್ರವೀಣರಾಗಿದ್ದೆವು. ಗಲಾತ್ಯದವರ ಪತ್ರಿಕೆ ನೋಡಿ ದಯಮಾಡಿ. ಗಲಾತ್ಯದವರ ಪತ್ರಿಕೆ 1ನೇ ಅಧ್ಯಾಯ, ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 1. Galatians, book of Galatians chapter 1 verse 11 and 12 ನೋಡ್ರಿ. ಗಲಾತ್ಯರ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12 ವಚನ ಓದೋನಾಗಿದ್ದೇನೆ. ಸಹೋದರರೇ, ನಾನು ಸಾರ್ಧ ಸುವಾರ್ತೆಯನ್ನಂತೂ ಮನುಷ್ಯ ಕಲ್ಪನೆ ಅಲ್ಲವೆಂದು ನಿಮಗೆ ತಿಳಿಯಪಡಿಸುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಯೇಸು ಕ್ರಿಸ್ತನೇ ನನಗೆ ಅದನ್ನು ಪ್ರಕಟಿಸಿದನೆಂಬುದಾಗಿ. ನಮ್ಮ ಪರಿಸ್ಥಿತಿಗೆ ಇವತ್ತು ಹೇಗಿದೆ ಅಂದರೆ ಗೊಂದಲಮಯವಾಗಿದೆ. ಈ ಗೊಂದಲಮಯಕ್ಕೆ ಹೇಗಂತ ನೋಡುವಾಗ, ಆದಮನಿಗೆ ಮೊದಲು ದೇವರು ಮಾಡಿದ ಪ್ರಶ್ನೆ ಏನೆಂದರೆ, ಆದಮನೇ ನೀನು ಎಲ್ಲಿದ್ದೀ ಎಂಬುದಾಗಿ. ಇವತ್ತು ದೇವರು ನಮಗೆ ಪ್ರಶ್ನೆ ಮಾಡ್ತಾರೆ, ಎಲ್ಲಿದ್ದೀ ಅಂತ ಕೇಳ್ತಲ್ಲ, ಹೇಗಿದ್ದೀಯ ಅಂತ ಪ್ರಶ್ನೆ ಮಾಡ್ತಾನೆ. ಯಾಕಂದ್ರೆ ದೇವರಿಗೆ ಗೊತ್ತಿದೆ ಎಲ್ಲವೂ, ಆದನಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅವರಿಗೆ. ಇವತ್ತು ಆತನಿಗೆ ಒಂದು ಪ್ರಶ್ನೆ ಕೇಳ್ತಾನೆ ಅಂದರೆ, ಆದವನು ನೀನು ಎಲ್ಲಿದ್ದೀಯ ಎಂಬುದು ಕೇಳುವಾಗ ಆತನ ಉತ್ತರ ಏನಾಗಬೇಕಾಯ್ತು? ನಾನು ಇಲ್ಲಿದ್ದೇನೆ ದೇವರೇ ಅಂತ ಹೇಳಬೇಕಾಗಿತ್ತು. ಆದವನಿಗೆ ನೀನು ಎಲ್ಲಿದೆ ಅಂತ ಕೇಳುವಾಗ ಉತ್ತರ ಏನಂತಂದ್ರೆ, ನಾನು ಯಾಕೆ ಎಲ್ಲಿದ್ದೇನೆ ಎಂಬುದು ಉತ್ತರ ಕೊಡ್ತಾನೆ ಅವನು. ಎಷ್ಟು ವಿಚಿತ್ರವಾಗಿದೆ ನೋಡಿ. ಅನೇಕರು ಇವತ್ತು ಕೂಡ ನಾವು ಹೇಗಿದ್ದೀರಿ ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಗೇನು ಗೊತ್ತು,
ಏನಾಯ್ತು ಗೊತ್ತಾ ಸ್ವಾಮಿ, ನಾವು ಅದಕ್ಕೆ ನೀವು ಹೇಗಿದ್ರಿ ಅದ್ರ ಬಗ್ಗೆ ಉತ್ತರ ಕೊಟ್ರಿ. ನಿಮಗೆ ಯಾಕೆ ಆಯ್ತು ನಾನು ಕೇಳಿದ, ನಾನು ಒಂದು ಕೇಳ್ತೀನಿ ನಿಮಗೆ, ಯಾಕೆ ಹೇಗಿದ್ದೀರಿ ಅಂತ ನೀವು ಉತ್ತರ ಕೊಡ್ಬೇಕು. ನಾನು ಯಾಕೆ ಅಂತ ಕೇಳಿಲ್ಲ ನಿಮಗೆ, ನಾನು ಕೇಳಿದ್ದು ಹೇಗಿದ್ದೀರಿ. ಯಾಕಂದ್ರೆ ನಾವು ನೋಡ್ತೇವೆ, ಹೇಗಿದ್ದೀರಿ ಅಂತ ಕೇಳುವ ತಕ್ಷಣ ಮುಂದಿನ ಪ್ರಶ್ನೆ ಗೊತ್ತವ್ರಿಗೆ, ಯಾಕೆ ಹೀಗಾಗಿದ್ದೀರಿ ಎಂಬುದು. ಅದಕ್ಕೆ ಯಾವ್ದು ಉತ್ತರ ಕೊಡಕ್ಕೆ ಹೋಗ್ತಾರೆ. ದೇವರ ಮುಂದೆ ಎಲ್ಲವೂ ಬಟ್ಟು ಬಯಲಾಗಿದೆ, ನಾವು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರು ಗರ್ವವನ್ನು ತುಂಬಿದ್ದರೋ ಆ ಕಾರಣದಿಂದ ದೇವರ ಸೃಷ್ಟಿಯನ್ನು ನಾಶ ಮಾಡೋದಕ್ಕೋಸ್ಕರ ಗಲಿಬಿಲಿ ಉಂಟು ಮಾಡಿ ಅವರು ಸಹ ಗರ್ಭಕ್ಕೆ ಒಳಗಾದರು. ಫಸ್ಟ್ ಸಿನ್ ಇನ್ ದ ಹೋಲ್ ವರ್ಲ್ಡ್. ಇಡೀ ಲೋಕದಲ್ಲಿ ಮೊದಲನೇ ಒಂದು ಪಾಪ ಏನಂದ್ರೆ ಹಣ್ಣು ತಿಂದಿದ್ದು ಪಾಪ ಅಲ್ಲ, ಆ ವೃಕ್ಷ ಪಾಪ ಅಲ್ಲ, ಗರ್ವ, ಪ್ರೈಡ್. ಯಾಕಂದ್ರೆ ಆತನು ಪ್ರೈಡ್ನಿಂದಲೇ ದಬ್ಬಲ್ಪಟ್ಟನು. ಆತನ ಉದ್ದೇಶನು ಹೇಗಾದ್ರೂ ಮಾಡಿ ಇವರನ್ನು ತಲುಪಿಸಬೇಕು. ಈಗ ಹೇಗೆ ಕೇಳುವಾಗ ನೀನು ಕೊಟ್ಟ ಸ್ತ್ರೀ ಎಲ್ಲಿಗೆ ಸಂಬಂಧ ಇದೆ? ನಾನು ಕೇಳದ್ನ ಯಾಕೆ ಹೇಗಿದ್ದೀರ ನೀನು ಉತ್ತರ ಕೊಡಬೇಕು. ಅದು ಮೊದಲೇ ಹೇಳ್ಬಿಡ್ತೀವಿ. ಒಂದು ವೇಳೆ ನಾವೆಲ್ಲರೂ ಸೇರಿಕೊಂಡು, ಆದಮ್ ಅವರೇ, ನೀವು ಕಷ್ಟ ನಷ್ಟ ಕಣ್ಣೀರು ಏನೋ ನೋಡಿದ್ರೆ ಆ ಸಮಯದಲ್ಲಿ? ಕಷ್ಟ ನಷ್ಟ ಗೊತ್ತಿಲ್ಲ ನಮ್ಗೆ, ಯಾಕಂದ್ರೆ ನಾವು ಫಸ್ಟ್ ಹುಟ್ಟಿದ್ದೆವು. ನಮ್ಗೆ ಕಷ್ಟನೂ ಗೊತ್ತಿಲ್ಲ, ಕಣ್ಣೀರು ಗೊತ್ತಿಲ್ಲ, ನಾಶನೂ ಗೊತ್ತಿಲ್ಲ, ಸಾವು ಸಹ ಗೊತ್ತಿಲ್ಲ. ನಾನು ಅನ್ನಿಸ್ತೇನೆ ಒಂದ್ಸರಿ, ಯಾವಾಗ ಕೈನನು ಆತನ ತಮ್ಮನನ್ನು ಕೊಂದನೋ, ಹೇಬಲನ್ನು ಕೊಂದನೋ, ಅವ್ರಿಗೆ ಇಬ್ಬರಿಗೂ ಗೊತ್ತಿಲ್ಲ ಸತ್ತಿದ್ದ ಅಂತ ಹೇಳಿ. ಏನೋ ಬಂದರು, ಹೊಡೆದ್ರು, ಅದನ್ನು ಬಿದ್ದಿದ್ದಾನೆ. ನಾನು ಅನ್ಸ್ಮಟ್ಟಿಗೆ ಒಂದು 3 ಸಲ ನೋಡಿರ್ಬೋದು. ಏನು ಹೇಳ್ತಾ ಇಲ್ಲ, ಯಾಕಂದ್ರೆ ಸಾವು ಗೊತ್ತಿಲ್ಲ ಅವರಿಗೆ. ಜೀವ ಗೊತ್ತಿದೆ, ಜೀವ ಕೊಟ್ಟಿದ್ದು ಗೊತ್ತು, ಸಾವು ಗೊತ್ತಿಲ್ಲ. ಫಸ್ಟ್ ಟೈಮ್ ಇನ್ ಯರ್ ಲೈಫ್ ಅವ್ರ ಜೀವನದಲ್ಲಿ ಮೊದಲನೇದಾಗಿ ನೋಡ್ತಾರೆ, ಸಾವನ್ನು ಗೊತ್ತಿಲ್ವಲ್ಲ ನಮಗೆ, ಹೇಗಿರ್ತದೆ ಗೊತ್ತಿಲ್ಲಲ್ಲ. ಅವ್ನು ಹೊಡೆದಿದ್ದು ಗೊತ್ತು, ಅದೆಲ್ಲ ಆಗಿದ್ದು ಗೊತ್ತು, ಅವ್ನು ಬಿದ್ದಿದ್ದಾನೆ, ಅದು ಹೆಣವಾಗಿ ಬಿದ್ದಿದ್ದಾನಾ ಗೊತ್ತಿಲ್ಲ. ಯಾಕೆ? ಸಾವು ಕಂಡಿಲ್ಲ. ಮೊಟ್ಟ ಮೊದಲೇ ಸಾವು ನೋಡಿದ್ದು ಆದಮನ ಹವಳರು. ಕಣ್ಣೀರು ನೋಡಿದವರು ಆದಮ ಹವಳರು. ಯಾವಾಗ ಶಾಪಗ್ರಸ್ತನಾಗಿದ್ದೇವೆ ಎಂಬುದಾಗ ಆವಾಗ ಕಣ್ಣೀರು ಬಂತು, ಶ್ರಮೆ ಬಂತು, ಕೋಪ ಬಂತು, ನೀರು. ಆಮೇಲೆ ನಾವು ನೋಡ್ತೀವಿ, ಅಲ್ಲಿಂದ ಆದಮನ ಸಂತಾನದಿಂದ ಈಗ ನಾವೆಲ್ಲ ಮುಂದುವರೆದು ಬಂದಿದ್ದೇವೆ. ಆದರೆ ಆದಮನ ಸಂತಾನದಲ್ಲಿ ಮುಂದುವರೆದು ಬಂದ ಮೇಲೆ ಅಲ್ಲಿಗೆ ನಮಗೆ ಅಲ್ಲಿ ನಿಲ್ಲಲಿಲ್ಲ. ಯಾವುದು ಮೊದಲನೇ ಆದಮನಿಂದ ಮಾಡಲಿಕ್ಕೆ ಆಗಲಿಲ್ಲವೋ ಅದನ್ನು ಎರಡನೇ ಆದಮನಿಂದ ಪರಿಪೂರ್ಣವಾಗಿ ದೇವರು ಮಾಡಿದನೆಂಬುದಕ್ಕಾಗಿ ನಾವು ಸ್ತೋತ್ರಸಲಾಗಿದೆ. ಇವತ್ತು ನಾವು ಹೆಚ್ಚಳ ಪಡುವುದು ಆದಮನಿಗೋಸ್ಕರ ಸಹ ಸಂತೋಷ ಪಡ್ತೇವೆ. ಯಾಕೆ ನಾವು ಆದಮನ ಸಂತಾನದವರು. ಆದಮನ ಸಂತಾನದಿಂದ ಇದ್ದದಕ್ಕೋಸ್ಕರ ನಾವು ಈ ಗಲಾತ್ಯದ ಮೊದಲನೇ ಗಲಾತ್ಯದ ಪತ್ರಿಕೆ ದಯವಿಟ್ಟು 5ನೇ ಅಧ್ಯಾಯ 13ನೇ ವಚನದಿಂದ ಒಂದು ಕೆಲವು ವಚನವನ್ನು ಓದ್ತೇನೆ. ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 5 ವರ್ಸ್ 13 to 16. ಯಾಕಂದ್ರೆ ಆದಮನಿಂದ ಕೆಲವು ನಾವು ಆಸ್ತಿ ಪಡ್ಕೊಂಡು ಬಂದಿದ್ದೇವೆ, ಪಿತ್ರಾರ್ಜಿತ ಆಸ್ತಿ ಅಂತಾರಲ್ಲ ಹಾಗೆ. ಆದಮ ನಮ್ಮ ಮೂಲ ಪಿತೃ, ಆತನಿಂದ ಕೆಲವು ಒಂದು ಪಡ್ಕೊಂಡು ಬಂದ ಆಸ್ತಿಗಳು. ಅವು ಏನು ಆಸ್ತಿಗಳನ್ನು ನೋಡುವಾಗ ಗಲಾತ್ಯ ಬರೆದ ಪತ್ರಿಕೆ, ಪೌಲನ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ರಿಂದ 17 ಓದ್ತೇನೆ. ನಾನು ದಯಮಾಡಿ 13ರಿಂದ 15 ಓದ್ತೇನೆ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಹೊರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದು ಮಾತಿನಲ್ಲಿ ಧರ್ಮಶಾಸ್ತ್ರನೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರ್ಕೊಂಡು ನುಂಗುವರಾಗಿದ್ದರೆ ಒಬ್ಬರಿಗೊಬ್ಬರು ನಾಶವಾಗೀರಿ ಎಂದು ನೋಡಿರಿ ಎಂಬುದಾಗಿ ಹೇಳ್ತಾರೆ. ಯಾಕಿದನ್ನು ಈ ಮಾತು ಹೇಳ್ತಾನೆ ಪೌಲನು? ಬೆಳಕಿನವರೆಂದು ಹೇಳ್ತಾ ಇದ್ದೀರಿ, ನೀವು ನಿಮ್ಮ ಪರಿಸ್ಥಿತಿ ನೋಡುವಾಗ ವಿಚಿತ್ರವಾಗಿದೆ. ಯಾಕೆ ನೋಡುವಾಗ 18ನೇ ವಚನ ಓದ್ತೇನೆ ಅಲ್ಲಿಂದ. ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವು ಪಿತ್ರಾರ್ಜಿತ ಆಸ್ತಿ ಏನು ಹೊಂದ್ಕೊಂಡು ಬಂದಿದೆ ಎಂಬುದಾಗಿ. 15ನೇ ವಚನ ನೋಡುವಾಗ, ನೀವು ಮಾಡಲು ಇಚ್ಛಿಸುವನ್ನು ಮಾಡದಂತೆ ಇವುಗಳನ್ನು ಒಂದಕ್ಕೂ ಹೋರಾಡುತ್ತೇವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಮೊದಲನೇದಾಗಿ ನೀವು ನೋಡ್ರಿ, ನೀವು ಆತ್ಮನಿಗೆ ಒಳಗಾಗಿರುವಾಗ ನೇಮನಿಷ್ಠೆಗೆ ಅಧೀನರಲ್ಲ. ಶರೀರ ಸ್ವಭಾವದ ಕರ್ಮಗಳು ಪ್ರಸಿದ್ಧವಾಗಿ ಅವು ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಗೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನ ಮತ್ಸರ, ಹುಡಿಕತ್ತನ, ದೊಂದೌತನ, ಇಂಥವುಗಳೇ.
ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹಳವಳಿಕೆಯ ಪಿತೃಗಳು ಭಕ್ತರು ಅವರಿಗೆ ಸಾಮೂಹಿಕವಾಗಿತ್ತು, ಆಶೀರ್ವಾದ ಸಾಮೂಹಿಕ, ಎಲ್ಲವೂ ಸಾಮೂಹಿಕವಾಗಿತ್ತು. ಈಗ ನಮಗೆ ಕ್ರಿಸ್ತನಲ್ಲಿ ನಮಗೆ ವಿಶೇಷವಾಗಿ ಅಂದರೆ ಪ್ರತಿಯೊಬ್ಬರು ಸಭೆಯ ಅಂಗವಾಗಿದ್ದೀರಿ. ಈ ಸಭೆ ಅನ್ನುವಾಗ ಕಟ್ಟಡ ಅಲ್ಲ, ಸಭೆ ಅನ್ನುವಾಗ ವಿಜೃಂಭಣೆ ಅಲ್ಲ, ಸಭೆ ಅನ್ನುವಾಗ ಎವ್ರಿ ವಿಶ್ವಾಸಿ ಮಗಳು ಅವರು ಸಭೆಯ ಆಗಿದ್ದಾರೆ. ಈ ನಾವು ಪಿತ್ತ ಆಸ್ತಿ ಅಂತ ಹೇಳಿದಾಗ ಏನು ಪಡ್ಕೊಂಡು ಬಂದೀವಿ ಅಂದ್ರೆ ಆದಮನಿಂದ ಯಾವ ದಿನ ಮೂರನೇ ಅಧ್ಯಾಯದಿಂದ ನೋಡ್ತೇವೆ, ಕರ್ಸ್ಡ್ ಈಸ್ ದ ಲ್ಯಾಂಡ್. ಇನ್ನು ಮೇಲೆ ನೀವು ಕಷ್ಟಪಟ್ಟು ಉಳಿಬೇಕು, ಕಷ್ಟಪಟ್ಟು ಮಾಡಬೇಕು, ನೀನು ಹೆರಿಗೆ ಮಾಡಿ ಇದೆಲ್ಲ ಹೇಳುವಾಗ ಕೆಲವು ಪಿತ್ರಾರ್ಜಿತ ಆಸ್ತಿ ಅಂದರೆ ನಾವು ಪ್ರವೀಣರಾಗಿದ್ದೀವಿ. ಏನು ಓದಲ್ಲ ಇಂಗ್ಲೀಷ್ ನಾನು, ಇದು ಇನ್ನೂ ಎಷ್ಟೋ ಲಿಸ್ಟ್ ಇದೆ, ಅದು ನಮ್ಗೆ ಗೊತ್ತಿಲ್ಲ, ಅವಾಗ ಇರಲಿಲ್ಲ, ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಬಂದಿದೆ. ಯಾಕಿದೆ ಹೇಳಿದ್ರೆ ಪ್ರಿಯರೇ, ಇವು ನಮ್ಮ ಪಿತ್ರಾರ್ಜಿತ ಆಸ್ತಿ, ಇದರಲ್ಲಿ ನಾವು ಎಕ್ಸ್ಪರ್ಟ್ಸ್ ಇದ್ದೇವೆ. ಇದರಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಕರ್ತನು ನಮಗೋಸ್ಕರ ಈ ಲೋಕಕ್ಕೆ ಬಂದನು. ಅದಕ್ಕೋಸ್ಕರ ಹೇಳ್ತೇವೆ, ನಾವು ಕತ್ತಲಿದ್ದೇವೆ, ಒಂದೊಂದು ಕಾಲದಲ್ಲಿ ನಾವು ಕತ್ತಲಿದ್ದೇವೆ, ಈಗ ನಾವು ಬೆಳಕಿನಲ್ಲಿ ಆಗಿದ್ದೇವೆ. ಬೆಳಕಿನಲ್ಲಿರುವವರು ಕತ್ತಲನ್ನು ಹಿಂಬಾಲಿಸಬಾರ್ದು. ನಮ್ಮ ಪರಿಸ್ಥಿತಿ ನೋಡುವಾಗ ಇವತ್ತು ನಮ್ಮನ್ನು ನಾವು ಪರಿಸ್ಕೊಳ್ಳೋಣ. ಎಲ್ಲೋ ಒಂದು ರೀತಿಯಲ್ಲಿ ನಮಗೇನೋ ಮನಸ್ಸಿಗೆ ಆಳಕಾಗ್ತದೆ. ಏನಂದರೆ ಇಂಥ ವಿಷಯದಲ್ಲಿ ನಾನು ಬಿದ್ದು ಹೋಗ್ಬಿಟ್ಟೆ. ಇದು ಪರಿಶೀಲನೆ ಸಮಯ, ಇದು ಪರೀಕ್ಷೆ ಸಮಯ ಅಲ್ಲ, ಪರಿಶೀಲನೆ ಸಮಯ. ಹಾಗಾದರೆ ಈ ಪರಿಸ್ಥಿತಿ ಇವತ್ತು ನಾವು ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳ ಜೀವನದಲ್ಲಿ ಇದೆ ಅನ್ನೋದಾಗ ನೋಡುವಾಗ ಕಾರಣ ಏನು? ಈಗ ಮೊದಲನೇದು ಪರಿಸ್ಥಿತಿ ನೋಡ್ಕೊಂಡು ಈಗ ಕಾರಣ ಏನಂತ ನೋಡುವಾಗ, ಈಗ ನಾವು ನೋಡಿದ್ವಲ್ಲ, ನಾವು ಕತ್ತಲೆ ಬೆಳಕಿನ ಇದ್ದಂದು ಹೇಳಿಕೊಂಡು ಕತ್ತಲೆಯಲ್ಲಿ ನಡೆದಾಗ ಇವೆಲ್ಲದರಲ್ಲಿ ನಾವು ಮುಂದುವರಿತೇವೆ ಎಂಬುದಾಗಿ. ಸೊ ಹಾಗಾಗಿ ಈಗ ನಾವು ಇನ್ನೊಂದು ವಿಷಯ ನೋಡೋಣ. ಕೊಲೋಷನ್ಸ್ ಬುಕ್ ಆಫ್ ಕೊಲೋಷನ್ಸ್ ಪತ್ರಿಕೆ 2ನೇ ಅಧ್ಯಾಯ, ಕೊಲೋಷಿಯದವರ ಪತ್ರಿಕೆ 2ನೇ ಅಧ್ಯಾಯ. ಈಗ ಕಾರಣಗಳು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಕೊಲೋಷಿಯದವರ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9 ಓದಿಕೊಳ್ಳೋಣ. ಬುಕ್ ಆಫ್ ಕೊಲೋಷನ್ಸ್ ಚಾಪ್ಟರ್ 2 ವರ್ಡ್ಸ್ 8 and 9. ಯಾಕೆ ಈ ಪರಿಸ್ಥಿತಿಗೆ ನಾವು ಒಳಗಾಗಿದ್ದೀವಿ ನೋಡುವಾಗ, ಬುಕ್ ಆಫ್ ಕೊಲೋಷನ್ಸ್ ಚಾಪ್ಟರ್ 2 ವರ್ಡ್ಸ್ 8 and 9. ಕ್ರಿಸ್ತನನ್ನು ಅನುಸರಿಸದೆ, ಬುಕ್ ಆಫ್ ಕೊಲೋಷನ್ಸ್ ಚಾಪ್ಟರ್ 2 ಕೊಲೋಸ್ಯರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8, 9. ಯಾಕೆ ನಾವು ಇಂತಹ ಪರಿಸ್ಥಿತಿಗೆ ಒಳಗಾಗಿದ್ದೇವೆ ಎಂದು ನೋಡುವಾಗ ಕಾರಣ ನೋಡ್ತಿದ್ವಿ. ಪರಿಸ್ಥಿತಿ ಅರ್ಥವಾಗಿದೆ. ಈಗ ಕಾರಣ ನೋಡುವಾಗ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ ನಮಗಾಗಲೇ ಪೌಲನು ಎಚ್ಚರಿಕೆ ಕೊಟ್ಟಿದ್ದಾನೆ. ಇವತ್ತು ನಾವು ಸಿಕ್ಕಾಗಿದೆ ಎಂಬುದಾಗ ಯಾಕೆ ಸಿಕ್ಕಾಗಿದೆ ಅಂತ ನೋಡ್ತೀವಿ. ಈ ಪರಿಸ್ಥಿತಿ ಗೊತ್ತಾಯ್ತು, ಯಾಕೆ ಕಾರಣ ನೋಡಬೇಕಲ್ಲ. ಕಾರಣ ಏನಂದರೆ, ನಾವು ಏನನ್ನು ನಂಬಿದ್ದೇವೋ ಅದನ್ನು ಅನುಸರಿಸದೆ ನಾವು ಏನು ಮಾಡಿದ್ದೇವೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಅನುಸರಿಸುವಾಗ, ಪ್ರಾಪಂಚಿಕ ಬಾಲಬೋಧನೆ ಅನುಸರಿಸುವಾಗ, ಇಂತಹ ಬೋಧಕರನ್ನು ನಾವು ಮೋಸವಾಗಿ ನಿರರ್ಥಕವಾದ ತತ್ವಬೋಧನೆಗಳಿಗೆ ಒಳಗಾದಾಗ ನಮ್ಮ ಮನಸ್ಸು ಪಡುವಾಗ ಇಂತಹ ಪರಿಸ್ಥಿತಿಗೆ ನಾವು ಹಾದು ಹೋಗ್ತಾ ಇದ್ದೇವೆ. ಫಿಲಿಪಿಯರ ಪತ್ರಿಕೆ ನೋಡಿ, ಇನ್ನೊಂದು ವಿಷಯ ನೀವು ನೋಡ್ತೀವಿ. ಫಿಲಿಪಿಯರ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 3 ವರ್ಡ್ಸ್ 7 and 9. ಫಿಲಿಪಿಯರ ಪತ್ರಿಕೆ 3ನೇ ಅಧ್ಯಾಯ. ಇದು ಬಹಳ ಪ್ರಾಮುಖ್ಯವಾದ ವಿಷಯ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಿಗೆ. ಫಿಲಿಪಿಯರ ಪತ್ರಿಕೆ 3ನೇ ಅಧ್ಯಾಯ 7 ಮತ್ತು 8, 9. 7ರಿಂದ 9ನೇ ವಚನ ಓದ್ತೇನೆ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಇದನ್ನು ನಾವು ಯೋಚನೆ ಮಾಡಲೇಬೇಕು. ಏನಂದ್ರೆ, ನಾನು 6ನೇ ವಚನ ಓದ್ತೇನೆ. ಯಾಕಂದ್ರೆ ಪೌಲನು ತನ್ನ ಬಗ್ಗೆ ಹೇಳ್ತಾನೆ. ಇಬ್ರಿಯದಿಂದ ಹುಟ್ಟಿದ ಇಬ್ರಿಯನು, ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. 7ನೇ ವಚನ ಬರ್ತಾನೆ ಈಗ ನೋಡಿ.
ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೇ ಎಣಿಸುತ್ತೇನೆ. ನನಗೆ ಏನೇನು ಲಾಭವಾಗಿದೆಯೋ ಕ್ರಿಸ್ತನ ಬಿಟ್ಟು ನನಗೆ ಲಾಭವಾಗಿದ್ರೆ ಎಲ್ಲ ನನ್ನ ನಷ್ಟ ಕಣ್ರಿ. ಯಾಕಂದ್ರೆ ನಮ್ಮ ಆಧಾರ, ನಮ್ಮ ಆಶ್ರಯ, ನಮ್ಮ ಆಸರೆ ಎಲ್ಲವೂ ಕ್ರಿಸ್ತನೇ. ಯಾಕೆ ಆತನೇ ನಮ್ಮ ಬಂಡೆ. ಅದನ್ನು ಬಿಟ್ಟು ನೀವು ಏನೇನು ಮಾಡಿದ್ದೀರಿ, ಏನೇನು ಪಡೆದುಕೊಂಡಿದ್ದೀರಿ, ಪೌಲನ ಪ್ರಕಾರ ಅದು ನನಗೆ ನಷ್ಟವೇ. ಶ್ರೇಷ್ಠವಾದದ್ದು ಯಾವುದು? ಕ್ರಿಸ್ತನಿರುವಾಗ ಅದನ್ನು ಬಿಟ್ಟು ಇದಕ್ಕೆ ನಾವು ಮಾರು ಹೋಗಿದ್ದೇವೆ. ಮುಂದೆ ಇನ್ನೊಂದು ವಚನ ಓದ್ತಾನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವಿನರಿಯುವುದೇ ಅತಿ ಶ್ರೇಷ್ಠವಾದೆಂದು ನಾನು ತಿಳಿದು ಎಲ್ಲವನ್ನು ನಷ್ಟವೆಂದು ಎಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದು ಎಣಿಸುತ್ತೇನೆ. ಬಹು ಪ್ರಾಮುಖ್ಯವಾದ ವಿಷಯ ಇವತ್ತು ವಿಶ್ವಾಸಿಗಳ ಜೀವನದ ಮುಂದಿದೆ. ಈ ಪರಿಸ್ಥಿತಿಗೆ ಕಾರಣ ಅಂದರೆ ಸಿಂಪಲ್ ಆಗಿ ಹೇಳ್ತೇನೆ. ಈ ಕಡೆ ಕ್ರಿಸ್ತನು, ಈ ಕಡೆ ನಮ್ಮ ಜೀವನ. ಪೌಲ್ ಹೇಳ್ತಾನೆ, ಕ್ರಿಸ್ತನನ್ನು ಬಿಟ್ಟು ನಾನು ಏನೇನು ಪಡ್ಕೊಂಡಿದ್ದೇನೋ, ಕ್ರಿಸ್ತನನ್ನು ಬಿಟ್ಟು ನಾನು ಏನೇನು ಪಡ್ಕೊಂಡಿದ್ದೇನೋ ಕ್ರಿಸ್ತನ ನಿಮಿತ್ತ ಅದನ್ನು ನಾನು ಕಸವೆಂದೆಣಿಸುತ್ತೇನೆ ಎಂಬುದಾಗಿ. ಕ್ರಿಸ್ತನ ನನಗೆ ಶ್ರೇಷ್ಠವಾಗಿದ್ದರೆ ಆತನನ್ನು ಬಿಟ್ಟು ಏನೇನು ಬಂದಿದೆಯೋ ಅವೆಲ್ಲವೂ ನನಗೆ ಕಸವೇ. ಓಕೆನಾ? ಈಗ ಕಸವನ್ನೇ ತಿನ್ನೋರಾಗಿದ್ರೆ ರೋಗ ಬರದೇ ಇರ್ತದ? ಬಹಳ ಗಂಭೀರವಾದ ವಿಷಯ ಇದು. ಕಸವೆಂದು ಈಗ ನಿಮ್ಮ ಜೀವನದಲ್ಲಿ ನೋಡ್ರಿ, ನಮ್ಮ ಜೀವನದಲ್ಲಿ ನೋಡ್ರಿ, ಅನೇಕ ವಿಷಯಗಳು ನೋಡುವಾಗ ಇದು ಕ್ರಿಸ್ತನಿಗೆ ಮೆಚ್ಚುಗೆ ಆಯ್ತಾ? ಇದು ಕ್ರಿಸ್ತನಿಗೆ ಮೆಚ್ಚುಗೆ ಆಯ್ತಾ? ಇದು ಕ್ರಿಸ್ತನಿಗೆ ಮೆಚ್ಚುಗೆ ಆಯ್ತಾ? ಈ ಮೂರು ವಿಷಯಗಳು ಕ್ರಿಸ್ತನಿಗೆ ಮೆಚ್ಚುಗೆ ಆಗದೇ ಇರುವಾಗ ಅದನ್ನು ನೀವು ಸಂಪಾದಿಸಿಕೊಂಡಿದ್ದೀರಿ. ಹಾಗೆ ಅರ್ಥ ಏನು? ಕಸವನ್ನೇ ನೀವು ರಸವನ್ನಾಗಿ ಕುಡಿತಿರುವಾಗ ನಿಮ್ಮ ಪರಿಸ್ಥಿತಿ ಕಾರಣ ಅದೇ. ಇನ್ನೊಂದು ಸಿಂಪಲ್ ಆಗಿ ಹೇಳ್ತೇನೆ. ಫುಟ್ಬಾಲ್ ಎಲ್ರಿಗೂ ಗೊತ್ತಲ್ಲ ಆಟ? ಓಕೆ, ಇಲ್ಲಿ ಅಲ್ಲಿ ಗೋಲ್ ಇರ್ತದೆ, ಗೋಲ್ ಕೀಪರ್ ಇರ್ತಾರಲ್ಲಿ. ಇಲ್ಲಿ ಜನ ಈ ಒಂದು ಟೀಮ್ನವರು ಫುಟ್ಬಾಲ್ ತಗೊಂಡು ಅಲ್ಲಿ ಹತ್ರ ಹೋಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಫುಟ್ಬಾಲ್ ಹೊತ್ಕೊಂಡು ಬಂದು ಒಬ್ಬ ಕ್ರೀಡಾಪಟು ಮಾಡ್ತಾನೆ. ಇನ್ನು ಹತ್ರ ಹೋಗುವಾಗ ಹೊಡಿಬೇಕಷ್ಟೇನೆ. ಯಾವುದೇ ಒಂದು ಕ್ರೀಡೆ ಇರಲಿ, ಅಲ್ಲಿ ಒಬ್ರು ಅಂಪೈರೋ ಅಥವಾ ಒಂದು ರೆಫ್ರಿ ಅಂತ ಇರ್ತಾರೆ. ನೀವು ಏನೇ ಮಾಡಿದ್ರು ಕೂಡ ಅವರಿಗೆ ಸಮ್ಮತವಾಗಿರೋಕೆ ವಿನಃ ನಿಮ್ಮ ಪರಿಶ್ರಮ ಸಮ್ಮತ ಅಲ್ಲ. ಅಲ್ಲಿ ಹತ್ರ ಹೋದಾಗ, ಗೋಲ್ ಕೀಪರ್ ಹತ್ರ ಹೋದಾಗ ಇನ್ನೇನು ಒದಿಬೇಕು, ಆ ಚೆಂಡು ಆತನ ಕೈಗೆ ತಗಲ್ಬಿಡ್ತದೆ. ಆ ಚೆಂಡು ಕಾಲು ಒದೆಯುವಾಗ ಆತನಿಗೆ ತಗಲ್ಬಿಡ್ತದೆ. ತಗಲಿದಾಗ ರೆಫ್ರಿ ಫಸ್ಟ್ ವಿಷಲ್ ಹೊಡಿತಾನೆ. ನಿಂತ್ಕೋಬೇಕು ಅವನು. ಏನ್ರಿ ಇಷ್ಟು ಹತ್ರ ಇದ್ದೇನೆ, ಒಂದು ಕಿಕ್ ಕೊಡ್ತಾರೆ ಗೋಲ್ ಆಗ್ಬಿಡ್ತದೆ ನನಗಿವಾಗ. ಹೌದು, ರೆಫ್ರಿ ಮಾತು ಕೇಳ್ತಿರೋ ನಿಮ್ಮ ಪರಿಶ್ರಮ ಕೇಳ್ತಿರೋ? ರೆಫ್ರಿ ಮಾತು ಕೇಳ್ತಿರೋ ಅಥವಾ ನಿಮ್ಮ ಏನೇನು ಪಡ್ಕೊಂಡಿದ್ರೆ ಅದ್ರ ಬಗ್ಗೆ ಕೇಳ್ತಿರೋ, ಅದ್ರ ಬಗ್ಗೆ ಹೆಚ್ಚು ಪಡ್ತಿರೋ? ರೆಫ್ರಿ ಹೇಳ್ತಾನೆ ಫೌಲ್, ಇದು ಸ್ವೀಕೃತವಾಗಿಲ್ಲ, ಅವಾಗ ನಿಂತ್ಕೋಬೇಕು. ಅದೇ ರೀತಿಯಾಗಿ ಈಗ ನಮ್ಮನ್ನು ನಾವು ತೀರ್ಪು ಮಾಡ್ಕೊಂಡು ಯಾರು ನಮ್ಗೆ ತೀರ್ಪು ಮಾಡ್ತಾರೆ ನೋಡುವಾಗ, ನೀವು ಏನೇ ಮಾಡ್ರಿ, ತಿಂದ್ರಿ ಕುಡೀರಿ, ಏನೇ ಮಾಡ್ರಿ, ಅದು ಕ್ರಿಸ್ತನ ಮಹಿಮೆಗೆ ಆಗಬೇಕು. ಕ್ರಿಸ್ತನ ಮಹಿಮೆಗೆ ಆಗಿದೆಯೋ ಇಲ್ಲವೋ ಎಂಬುದಾಗಿ ತೀರ್ಮಾನ ಮಾಡೋರು ಯಾರಂದ್ರೆ ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಮ್ಮ ಕರ್ತನೆ ಹೇಳಿದ್ರೆ, ನಿಮಗೋಸ್ಕರ ಸಹಾಯಕನ ಕಳ್ಸಿಕೊಡ್ತೇನೆ, ನಾನು ಹೋಗ್ತೇನೆ, ನಿಮಗೋಸ್ಕರ ಸಹಾಯಕನ ಕಳ್ಸಿಕೊಡ್ತೇನೆ. ಆ ಸಹಾಯಕನು ನಿಮ್ಮನ್ನು ಸತ್ಯದನುಸಾರವಾಗಿ ನಡೆಸ್ತಾನೆ. ಆ ಸಹಾಯಕನು ನಿಮ್ಮನ್ನು ಸತ್ಯದಲ್ಲಿ ನಡೆಸ್ತಾನೆ. ಆ ದೇವರಾತ್ಮನೇ ನಮಗೆ ರೆಫ್ರಿ. ನಮ್ಮ ಜೀವನದಲ್ಲಿ ಇವತ್ತು ಕುತ್ಕೊಂಡು ಯೋಚನೆ ಮಾಡ್ರಿ, 24 ಏನೇನಾಗಿದೆ ಎಲ್ಲ ಯೋಚನೆ ಮಾಡಿ. ಯಾವ ವಿಷಯಗಳಲ್ಲಿ ರೆಫ್ರಿ ಓಕೆ ಅಂತ ಹೇಳ್ತಾನೋ, ಗೋಲ್ ಓಕೆ, ಸಾರ್ ನೀವು ಗೊತ್ತಿಲ್ಲ, ಇಷ್ಟು ಹತ್ರ ಇದೆ, ಹಿಂಗೆ ಹೊಡೆದ್ಬಿಡ್ತೀನಿ, ನಾನು ಹೊಡಿಪರ ನೀನು ಹೊಡ್ಬಿಡು. ರೆಫ್ರಿ ಅಂದ್ರೆ ನೋ. ಬಹು ಜನರ ವಿಷಯದಲ್ಲಿ ದೇವರು ಮೆಚ್ಚುಗೆಯನ್ನು ಸಂತೋಷಿಸಲಿಲ್ಲ. ನಾವು ಜೀವನ ಮಾಡ್ತಿದ್ದೆ ಆತನಿಗೋಸ್ಕರ. ಆತನಿಗೆ ನಮ್ಮ ವಿಷಯದಲ್ಲಿ ಸಂತೋಷವಿಲ್ಲ ಎನ್ನುವಾಗ ಅಲ್ಲಿವರೆಗೆ ಯಾಕೆ ಕಾಯ್ಬೇಕು?
ಮತ್ತು ಕ್ರಿಸ್ತನಿಗೆ ಅದು ಯೋಗ್ಯತೆ ಅಲ್ಲ ಅಂದಮೇಲೆ ಅದರಲ್ಲಿ ನೀವು ಯಾಕೆ ಕೈ ಹಾಕ್ತಿದ್ರಿ? ಯಾಕಂದರೆ ಒಂದು ವೇಳೆ ನೋಡಿರಿ, ಫಾರ್ ಎಕ್ಸಾಂಪಲ್ ಅವಾಗ ನಾವು ಮೊದಲನೇ ಯೋಹಾನ್ ಬರೆದ ಪತ್ರಿಕೆ ಮೊದಲು ದಯವಿಟ್ಟು ಅದು ಒಂದೇ ಸಲ ಓದೋಣ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. ಬುಕ್ ಆಫ್ ಎಪಿಸ್ಟಲ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 6. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 5 ಮತ್ತು 6 ವಚನ. ಮತ್ತೊಂದು ಸರಿ ಓದೋಣ. ಯಾಕಂದರೆ ನಾನು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ ದೇವರು ಬೆಳಕಾಗಿದ್ದಾನೆ. ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ ನಾವು ಅದನ್ನು ನಂಬಿದ್ದೇವೆ. ಆದ ಕಾರಣ ನಮ್ಮನ್ನು ಕತ್ತಲೆಯಿಂದ ಬಿಡುಗಡೆ ಮಾಡಿ ಬೆಳಕಿಗೆ ಸೇರಿಸಿದ್ದಾನೆ. ನಮ್ಮ ಪಾಸ್ಟರು ತಿಂಗಳುಗಟ್ಟಲೆ ಈ ಬುಕ್ ಆಫ್ ಎಫಿಷಿಯನ್ಸ್ ತೆಗೆದುಕೊಂಡ್ರು. ಅಲ್ಲಿ ಏನು ಕಲ್ತಿದ್ದೀವಿ ಅಂದರೆ ಒಂದೇ ಒಂದು ವಿಷಯನ ಕಲ್ತ್ಕೊಂಡಿದ್ದು, ನಾವು ಕತ್ತಲಿದ್ದೆವು, ಬೆಳಕಿನಲ್ಲಿ ಬಂದಿದ್ದೇವೆ. ಆ ಬೆಳಕು ಯಾರು? ಯೇಸು ಕ್ರಿಸ್ತನೇ. ಈಗ ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇದ್ದೀವಿ ಎಂದು ಹೇಳಿಕೊಂಡು ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ ಎಂಬುದಾಗಿ. ಸಿಂಪಲ್. ಯಾವುದು ಕ್ರಿಸ್ತನಿಲ್ಲದೆ ವಿಷಯದಲ್ಲಿ ಕ್ರಿಸ್ತನಿಗೆ ಅದು ಸಂತೋಷ ಇಲ್ಲ ಅನ್ನುವಾಗ ನೀವು ಯಾಕೆ ಅದ್ರ ಒಳಗಡೆ ಹೋಗ್ತೀರಿ? ಯಾಕೆ ನೀವು ಆತನಿಗೆ ಸಂಬಂಧಪಟ್ಟವರು. ಒಂದು ಕುಟುಂಬಕ್ಕೆ ನಾವು ಸಂಬಂಧಪಟ್ಟಾಗ ಆ ಕುಟುಂಬಕ್ಕೆ ಯೋಗ್ಯವಾದದ್ದು ಅಯೋಗ್ಯವಾದ ಎಂಬುದಾಗಿ ದೇವರು ನಮ್ಗೆ ತೋರಿಸ್ಕೊಡ್ತಾನೆ. ಹೇಗೆ? ದೇವರ ಆತ್ಮ ಮಕ್ಕಳು ಒಬ್ಬೊಬ್ಬರು ನಾವೆಲ್ಲರೂ ನಮ್ಗೆ ಜವಾಬ್ದಾರಿ, ನಾವು ಇನ್ನೊಬ್ರಿಗೆ ಜವಾಬ್ದಾರ ಅಲ್ಲ. ನೀವು ಜೀವನ ಹೇಗೆ ಮಾಡ್ತೀರಿ, ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಜೀವನ ಹೇಗೆ ಮಾಡ್ತೀರಿ ಅನ್ನುವಾಗ ಅದಕ್ಕೆ ನೀವು ಜವಾಬ್ದಾರ, ಬೇರೆ ಜವಾಬ್ದಾರಲ್ಲ. ನಮಗೆ ಗೊತ್ತು ಬಲಹೀನರು ನಾವು, ಅದನ್ನ ಗೊತ್ತು ನಾವು ಬಿದ್ದು ಹೋಗ್ತೇವೆ, ಅದನ್ನ ಗೊತ್ತು ನಾವು ಮುಗ್ಗಿಸಿ ಬೀಳ್ತೇವೆ ಎಂಬುದಾಗಿ. ಅದಕ್ಕೋಸ್ಕರ ಹೇಳ್ತಾನೆ, ನಾನು ಹೋದ ನಂತರ ಸಹಾಯಕನನ್ನು ಕಳಿಸ್ಕೊಡ್ತೇನೆ, ನಿಮ್ ಜೊತೆಲಿದ್ದಾನೆ. ದೇವರೇ ನೋ ಐ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ನೀವು ಅಕ್ಸೆಪ್ಟ್ ಮಾಡಲಿ ಬಿಡಿ, ನಾವು ಮಾಡ್ತೇವೆ ಬಿಡಿ, ಮಾಡಿ. ಹಾಗಾದ್ರೆ ದೇವರೊಟ್ಟಿಗೆ ಬೆಳಕಿನಲ್ಲಿ ಒಂದೇ ಹೇಳಿಕೊಂಡು ಕತ್ತಲೆಯಲ್ಲಿ ನಡೆದರೆ ನಾಟ್ ಅಕ್ಸೆಪ್ಟಬಲ್. ಯಾಕಂದ್ರೆ ಕತ್ತಲಿಗೂ ಬೆಳಕಿಗೂ ಸಂಬಂಧವೇ ಇಲ್ಲ. ಇನ್ನೊಂದು ಅತ್ಯಾಶ್ಚರ್ಯವಾದ ಸಂಗತಿ ಏನಂದ್ರೆ, ಎಲ್ಲಿ ಕತ್ತಲಿರ್ತದೋ ಬೆಳಕು ಬಂದಾಗ ಅದು ಓಡಿ ಹೋಗ್ತದೆ. ಈಗ ಈ ರೂಮಲ್ಲಿ ಕತ್ತಲೆ ತಿಳ್ಕೊಳ್ರಿ, ಹೊರಗಡೆ ಯಾರು ಬರೋಕ್ಕಾಗಲ್ಲ. ಸುಮ್ಮನೆ ಒಂದು ಚಿಕ್ಕ ಕ್ಯಾನಲ್ ತೊಗೊಂಬನ್ನಿ, ಅಲ್ಲಿ ಕತ್ತಲೆ ಕಾಣಲ್ಲ. ಆಮೇಲೆ ನೀವು ಹಂಗೇನೆ ಹೋಗ್ತೀರಿ, ಇಡೀ ರೂಮ್ ತಿರ್ತೀರ, ಹೌದಲ್ವ? ಬೆಳಕು ಕತ್ತಲೆಯನ್ನು ಓಡಿಸ್ತದೆ ವಿನಃ ಕತ್ತಲೆ ಬೆಳಕನ್ನು ಓಡಿಸೋಕ್ಕೆ ಸಾಧ್ಯಲ್ಲ. ಇಡೀ ಲೋಕ ಕತ್ತಲೆ ಇರಲಿ, ಒಂದೇ ಒಂದು ಬೆಳಕಿನ ಆ ಲೋಕಕ್ಕೆ ಬೆಳಕಾಗಿ ಬಂದವನು ಯೇಸು ಕ್ರಿಸ್ತ. ಈಗ ನಾವು ಆತ್ಮ ನಂಬಿದ ನಂತರ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ, ಬೆಳಕಿನವರಾಗಿದ್ದೇವೆ ಅಂತ ಹೇಳಿಕೊಂಡು ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳುಗಾರರಾಗಿದ್ದೇವೆ. ಅದಕ್ಕೋಸ್ಕರ ಪ್ರಿಯರೇ, ಎಚ್ಚರಿಕೆ ವಹಿಸ್ರಿ. ಯಾಕಂದರೆ ಎಚ್ಚರವಾಗಿರ್ರಿ ಎಂಬುದಾಗಿ ಯಾಕೆ ಪೌಲ್ ಹೇಳ್ತಾನೆ, ಇದು ನಿಮ್ಮ ಕಾರಣ. ಹಾಗಾಗಿ ಪ್ರಿಯರೇ, ನಮ್ಮ ಪರಿಸ್ಥಿತಿ ನೋಡಿದೆವು, ಮತ್ತೆ ನಾವು ಕಾರಣ ನೋಡಿದೆವು. ಅದು ಪರಿಣಾಮವಾಗಿ ಏನಾಗ್ತಿದೆ ಅಂದರೆ, ನಾವು ಇವಾಗ ಎಫೆಸೀಯರ ಪತ್ರಿಕೆ ನೋಡ್ರಿ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 5 5ನೇ ಅಧ್ಯಾಯ. ಎಫೆಸೀಯರ ಪತ್ರಿಕೆ 5ನೇ ಅಧ್ಯಾಯ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 5. ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 5 23-24. ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 5 5ನೇ ಅಧ್ಯಾಯ 23-24. ಎಫಿಷಿಯನ್ಸ್ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 5 ವರ್ಸ್ 22, 23, 24 22ರಿಂದ 24 ಓದ್ತೇನೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮಗೂ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. ಕ್ರಿಸ್ತನು ಸಭೆಗೆ ತಲೆಯಾಗಿರೋ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ಕ್ರಿಸ್ತನೋ ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ. ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೆ ಅಧೀನವಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ಗಂಡಂದಿರಿಗೆ ಎಲ್ಲ ವಿಷಯದಲ್ಲಿ ಅಧೀನರಾಗಿರಿ. ಈಗ ಗಂಡ ಹೆಂಡತಿ ಬಗ್ಗೆ ಹೇಳ್ತಲ್ಲ, ಕ್ರಿಸ್ತನು ಮತ್ತು ಸಭೆಗೆ ಏನು ಸಂಬಂಧ ನೋಡುವಾಗ, ಕ್ರಿಸ್ತನು ನಮ್ಮ ಶಿರಸ್ಸಾಗಿದ್ದಾನೆ, ನಾವು ಆತನ ದೇಹವಾಗಿದ್ದೇವೆ. ಯಾಕೆ? ಸಭೆಯು ಕ್ರಿಸ್ತನ ದೇಹವಾಗಿದೆ. ಇದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಟ್ಯಾಬರ್ನಕಲ್ ಇತ್ತು, ದೇವದರ್ಶನ ಗುಡಾರ ಅಷ್ಟೇ. ಈಗ ನಾವು ದೇವದರ್ಶನ, ಅದಕ್ಕೆ ನಾವು ಪೌಲನು ಕೊರಿಂಥ ಪತ್ರಿಕೆ ನೋಡುವಾಗ ದೇವದರ್ಶನ ಗುಡಾರ ನಮಗೆ ಬೇಕಾಗಿ ಅದು ಟೆಂಪ್ರರಿ ಇತ್ತು.
ಈಗ ಪರ್ಮನೆಂಟ್ ಆಗಿದ್ದೇವೆ. ಏನ್ ಪರ್ಮನೆಂಟು? ದೇವರ ಗರ್ಭಗುಡಿ ಪ್ರತಿಯೊಂದು ವಿಶ್ವಾಸಿ ಮಕ್ಕಳ ದೇಹವೇ. ದೇವರು ಇಲ್ಲಿ ವಾಸ. ದೇವರ ಗರ್ಭಗುಡಿಯಲ್ಲೆಲ್ಲ ಈಗ ಟೆಂಪಲ್ ಬೇಕಾಗಿಲ್ಲ. ಒಂದು ಅವಾಗ ಆರಾಧನೆ ಮಾಡುವವರು ಗುಡ್ಡಕ್ಕೂ ಹೋಗಲ್ಲ, ಯೆರೂಸಲೇಮ್ ಟೆಂಪಲ್ಗೂ ಹೋಗಲ್ಲ, ಅವರು ಸತ್ಯಕ್ಕನುಸಾರವಾಗಿ ಆತ್ಮನ ಹೆಸರಿಗೆ ಆರಾಧನೆ ಮಾಡ್ತಾರೆ ಎಂಬುದಾಗಿ. ಕೊನೆಯದಾಗಿ ಪ್ರಿಯರೇ, ರೋಮಪುರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ನೋಡೋಣ. ರೋಮಪುರ ಪತ್ರಿಕೆ 12ನೇ ಅಧ್ಯಾಯ ಮೊದಲನೇ ವಚನ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 1. ಬುಕ್ ಆಫ್ ರೋಮಪುರ ಪತ್ರಿಕೆ 12ನೇ ಅಧ್ಯಾಯ ಮೊದಲನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾಗಿದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೋ ವಿವೇಚಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಅನೇಕರು ಏನು ತಿಳ್ಕೊಂಡಿದ್ರೆ, ನಾವು ಆರಾಧನೆಗೆ ಬಂದರೆ ರಾಗ ಹಾಡಬೇಕು, ಸಂತೋಷ, ಸಾಕ್ಷಿ ಹೇಳಬೇಕು, ಸಂತೋಷ, ವಾಕ್ಯ ಕೇಳಬೇಕು, ಸಂತೋಷ. ಇದು ಹಳಬಡಿ ಕೆಲಸ ಆಗ್ತಾ ಇತ್ತು. ಎಲ್ಲರೂ ಬಂದು ಎಲ್ಲರೂ ನಿಂತ್ಕೊಂಡು ಯಜ್ಞ ನಾವೆಲ್ಲ ಆಗಬೇಕು, ಎಲ್ಲ ಮಾಡಬೇಕು, ಡೋನ್ ಎಲ್ಲ ಆಗಿ ಮುಗಿಸಿ ಯಜ್ಞ ಆದ್ಮೇಲೆ ಅವ್ರು ಹೋಗ್ಬೇಕು. ಹೊಸ ಮಡಿಕೆ ಭಕ್ತರಿಗೆ ಇದು ಹಂಗಲ್ಲ. ಹೊಸ ಮಡಿಕೆ ಭಕ್ತರಿಗೆ ನಾವು ಸಭೆಗೆ ಬರುವಾಗ ಸಾಮೂಹಿಕ ಆರಾಧನೆಗೋಸ್ಕರ ಬರ್ತೇವೆ. ಬರೀ ಇಲ್ಲಿ ಆರಾಧನೆ, ಇದು ಹೋದ ತಕ್ಷಣ ನಮಸ್ಕಾರ ಸ್ವಾಮಿ, ಮುಂದಿನ ಭಾನುವಾರ ಭೇಟಿಯಾಗೋಣ, ಹಂಗಿಲ್ಲ ಸ್ವಾಮಿ, ಇಲ್ಲಿ ಆ ಥರ ಇಲ್ಲ. ಹೊಸ ಮಡಿಕೆ ಭಕ್ತರಿಗೆ ಏನಂದ್ರೆ, ನಿಮ್ಮ ಆರಾಧನೆ ಎಲ್ಲಿದೆ ಅಂದ್ರೆ ಇಲ್ಲಿ ಅಲ್ಲ, ಇದು ಸಾಮೂಹಿಕ ಆರಾಧನೆ. ನಿಮ್ಮ ಆರಾಧನೆ ಪ್ರತಿದಿನ ನಿಮ್ಮ ದೇಹವೇ ನಿಮ್ಮನ್ನು ಸಜೀವವಾದ ಯಜ್ಞ ಅರ್ಪಿಸಿರಿ. ನೀವು ಆರಾಧನೆ ಅದನ್ನು ಬಿಟ್ಟು ಭಾನುವಾರ ಬರ್ತೀರಂದ್ರೆ ಮತ್ತೆ ನೀವು ಬಾಲ ಪ್ರಪಂಚಿಕ ಬೋಧನೆಗೊಳಗಾಗಿದ್ದೀರಿ. ಯಾರೋ ಏನೋ ಹೇಳಿದ್ರು, ರೂಢಿಗೊಳಗಾಗಿದ್ದೀರಿ. ಬೇಡ, ಇದು ಎಚ್ಚರಿಕೆ ಮಾತು ದೇವರು ನಮ್ಗೆ ಕೊಟ್ಟಿದ್ದಾನೆ. ಇನ್ನು ಮೇಲಾದ್ರೂ ನಾವು ಪರೀಕ್ಷಿಸ್ಕೊಳ್ಳೋಣ. ಇಷ್ಟು ದಿವಸ ಏನಾಯ್ತು, ಆಗೋಯ್ತು, ಬಿಟ್ಬಿಡಿ. ಹಳೆದೇನಾಗಿದ್ದು, ಹಳೆದ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಗೆ ಏನಾಗೋದಿಲ್ಲ. ಇನ್ನು ಮೇಲೆ ನಡೆದು ಬಂದ ದಾರಿ ಬಗ್ಗೆ ಯೋಚನೆ ಮಾಡಬೇಡ್ರಿ, ನಡೀಲಿಕ್ಕಿರುವ ದಾರಿ ಬಗ್ಗೆ ಯೋಚನೆ ಮಾಡ್ರಿ. ಇವರು ದೇವ್ರ ವಾಕ್ಯನ ನಿಮ್ಗೆ ವಿಶೇಷವಾಗಿ ಹೇಳ್ತಂದ್ರೆ, ನಿಮ್ಮ ದೇಹದಲ್ಲಿ ಆತನಿಗೆ ಮಹಿಮೆ ಆಗಬೇಕು. ಆವಾಗ ಮಾತ್ರ ಅದು ಸಜೀವ ಯಜ್ಞ. ಆವಾಗ ಮಾತ್ರ ಭಾನುವಾರ ಅಲ್ಲ, ಸೋಮವಾರದಿಂದ ಶನಿವಾರ ಏನೇನಾಗ್ತಿದೆಯೋ ಅದು ಭಾನುವಾರ ಆಗಬೇಕು. ಭಾನುವಾರ ಆಗೋದು ಸೋಮವಾರ ಶನಿವಾರ ಅಲ್ಲ. ಇಟ್ಸ್ ನಾಟ್ ಎ ವೀಕ್ಲಿ ಅಟೆಂಡೆನ್ಸ್, ಮಕ್ಕಳು ಬಂದು ಅಟೆಂಡೆನ್ಸ್ ಕೊಟ್ಟದಲ್ಲ. ನಿಮಗೆ ನೀವು ಜವಾಬ್ದಾರಿ ಆಗಿದ್ದೀರಿ, ನೀವು ಬೆಳಕಿನ ಮಕ್ಕಳಾಗಿದ್ದೀರಿ. ನಿಮ್ಮ ದೇಹದಲ್ಲಿ ಆತನಿಗೆ ಮಹಿಮೆ ಪಡಿಸಿ. ಆಯ್ತು, ಈಗ ದೇವರ ವಾಕ್ಯ ಸ್ಥಳ ತೋರಿಸುವಾಗ, ಹಾಗಾದ್ರೆ ಸ್ವಾಮಿ ನಮಗೆ ಪರಿಸ್ಥಿತಿ ಗೊತ್ತಾಯ್ತು, ನಮ್ಮ ಆತ್ಮಿಕ ಪರಿಸ್ಥಿತಿ. ಎರಡನೇದಾಗಿ ಕಾರಣ ಗೊತ್ತಾಯ್ತು, ಮೂರನೇದಾಗಿ ಪರಿಣಾಮ ಗೊತ್ತಾಯ್ತು. ಹಾಗಾದ್ರೆ ಪರಿಹಾರ ಏನೆಂಬುದಾಗಿ ನೋಡುವಾಗ ವೆರಿ ಸಿಂಪಲ್. ಏನಪ್ಪ ಅಂದ್ರೆ, ಇನ್ನು ಮೇಲೆ ಮತ್ತೆ ಆತ ಎಲ್ಲಿಂದ ನೀವು ಬಿಟ್ಟಿದ್ದೀರೋ ಮತ್ತೆ ಅಲ್ಲಿಗೆ ಬನ್ರಿ. ನೀವು ಅದು ದೇವರಾತ್ಮ ನಿಮ್ಗೆ ತೋರಿಸ, ನಾನು ಹೇಳಬೇಕಾಗಿಲ್ಲ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡಾಗ, ಓಹೋ, ಇಂಥ ವಿಷಯದಲ್ಲಿ ನಾನು ಕ್ರಿಸ್ತನನ್ನು ಮಹಿಮೆ ಪಡಿಸಲಿಲ್ಲ, ಇಂಥ ವಿಷಯದಲ್ಲಿ ಲೌಕಿಕಕ್ಕೆ ಬಿದ್ದು ಹೋದೆ, ಇಂಥ ವಿಷಯದಲ್ಲಿ ನಾನು ಸಂತೋಷಿಸಲಿಲ್ಲ. ಅವಾಗ ಏನಾಗ್ತಂದ್ರೆ, ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ ನೋಡ್ರಿ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ ಬಹಳ ಗಂಭೀರವಾದ ವಿಷಯ, ನಾನು ಮುಂದೆ ಹೇಳ್ತೀನಿ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ. ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 6ರಿಂದ 10 ನಿಮಗೋಸ್ಕರ ಓದೋನಾಗಿದ್ದೇನೆ. 5ನೇ ವಚನದಿಂದ ಓದ್ತೇನೆ. ಆಗ ಬೊಗಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈ ಪವಾಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹೀಗೆ ಸಿಮೋನ್ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಲುಗಳನ್ನು ತೊಳೆಯಬೇಕೆ ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಎಂದನು. ಪೇತ್ರನು,
ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆದಿದ್ದರೆ ನನ್ನ ಸಂಗಡ ನಿಮಗೆ ಪಾಲಿಲ್ಲ, ನನ್ನ ಸಂಗಡ ನಿಮಗೆ ಪಾಲಿಲ್ಲ ಅಂದನು. ಸಿಮೋನ್ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರ ಏಕೆ, ತನ್ನ ಕಾಲುಗಳನ್ನು ಮಾತ್ರ ಅಲ್ಲ ಮಾತ್ರವಲ್ಲದೆ ಕೈಗಳನ್ನು ತಲೆಗಳನ್ನು ಸಹ ತೊಳೆಯಬೇಕು ಅಂದನು. ಅರ್ಥ ಏನಿರೋದು? ಕ್ರಿಸ್ತನು ಎಲ್ಲ ಶಿಷ್ಯರ ಪಾದ ತೊಳೆದಾಗ ಪೇತ್ರನ ಹತ್ರ ಬಂದಾಗ ಪೇತ್ರನ ಹೇಳ್ತಾನೆ, ದಯವಿಟ್ಟು ತೊಳಿಬೇಡ, ಯಾಕೆ ನೀನು ನಮ್ಮ ಕರ್ತನು, ನೀನು ನನ್ನ ಕಾಲು ಮುಟ್ಟದ ಹೆಂಗೆ? ಆದರೆ ಒಂದು ವೇಳೆ ನಾನೇನು ತೊಳೆದೇ ಇದ್ದರೆ ನನ್ನ ಜೊತೆಗೆ ನಿನ್ನ ಪಾಲಿಲ್ಲ. ಇವತ್ತು ವಿಶ್ವಾಸ ಮಕ್ಕಳಿಗೆ ಅದನ್ನು ಹೇಳ್ತಾರೆ, ನೀವು ಇವತ್ತು ತೊಳೆದುಕೊಳ್ಳದೇ ಇದ್ದರೆ ನಿಮಗೆ ನನ್ನ ಜೊತೆ ಪಾಲಿಲ್ಲ. ಸರಿ, ಆಯ್ತು, ವಿಶ್ವಾಸ ಆಯಿತು, ಓಕೆ, ಕರ್ತನು ಬರ್ತಾನೆ, ನಾವೆಲ್ಲ ಹೋಗ್ತೀವಿ. ಕೊನೆಗೆ ಎಲ್ಲಿ ಹೋಗ್ತೀವಿ ನಾವು? ನಮ್ಮ ಪರಲೋಕವೇ ನಮ್ಮ ದೇಶವೇ ನಾನು ಎಂದು ನೋಡುವೆನು, ಅಲ್ಲಿ ಹೋಗ್ತೀನಿ. ಏನು ಮಾಡ್ತೀವಿ ಅಲ್ಲಿ ಹೋಗಿ? ಆತನೊಟ್ಟಿಗೆ ಆತನ ಸಹಭಾಗಿ ಸಹಪಾಲ್ಗಳಾಗಿದೆ. ನೀವು ನನ್ನಲ್ಲಿ ಈ ಲೋಕದಲ್ಲಿ ನೀವು ನನ್ನ ಅನ್ಯತೆಯಲ್ಲಿ ಇರದೇ ಇದ್ದರೆ ಅಲ್ಲಿ ನಿಮಗೆ ಪಾಲಿಲ್ಲ, ಅಲ್ಲಿ ಸಹ ಪಾಲಿಲ್ಲ. ಅದಕ್ಕೆ ಹೇಳ್ತಾನೆ, ಪಾಲು ಬಂದಾಗ ಸ್ವಾಮಿ ಕಾಲು ಯಾಕೆ, ನನ್ನ ದೇಹ ತಲೆ ಎಲ್ಲ ತೊಳೆ ಅಂತ ಹೇಳ್ತಾನೆ. ದಯವಿಟ್ಟು ಪ್ರಿಯರಿ ವಚನ ಇನ್ನೊಂದ್ಸರಿ ಓದ್ತೀನಿ ನೋಡ್ರಿ ನೀವು. ನಾನು ನಿನ್ನ ತೊಳೆದಿದ್ದರಿದೆ, ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸಿಮೋನ್ ಪೇತ್ರನು, ಸ್ವಾಮಿ, ನನ್ನ ಕಾಲುಗಳು ಮಾತ್ರವಲ್ಲದೆ ಕೈಗಳನ್ನು ತಲೆಯನ್ನು ಸಹ ತೊಳೆಯಬೇಕು ಅಂದನು. ಅದಕ್ಕೆ ಯೇಸು ಕ್ರಿಸ್ತನು ಏನು ಹೇಳ್ತಾರೆ ಸ್ವಾಮಿ? ಯೇಸು ಅವನಿಗೆ, ಸ್ನಾನ ಮಾಡಿಸಿಕೊಂಡವನು ಕಾಲುಗಳನ್ನು ತೊಳೆದರೆ ಬೇರೆ ಏನು ತೊಳೆದಕ್ಕೆ ಬೇಕಾಗುವುದಿಲ್ಲ, ಅವನ ಮೈಯೆಲ್ಲ ಶುದ್ಧವಾಗಿದೆ. ನೀವು ಕ್ರಿಸ್ತನಲ್ಲಿ ಬಂದ ನಂತರ ಇಟ್ಟ ನಂಬಿಕೆ ನಿಮಿತ್ತವಾಗಿ ನೀವು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೀರಿ. ಮತ್ತೊಂದು ಯಾವತ್ತು ಕ್ರಿಸ್ತನನ್ನು ನಂಬಬೇಕಾಗಿಲ್ಲ. ನೀವು ಏನು ನಂಬಿದ್ದೀರೋ ಈಗ ನೀವು ತೊಳ್ಕೋಬೇಕು. ಏನು ಕಾಲಷ್ಟೇ, ನೀವು ಕರ್ತನ ಹೇಳೋ ಮಾತಿದು. ನೀವು ಒಂದು ಸಾರಿ ಇನ್ನೊಂದ್ಸರಿ ಓದ್ತೇನೆ ದಯವಿಟ್ಟು. ಯೇಸು ಅವನಿಗೆ, ಸ್ನಾನ ಮಾಡಿಸಿಕೊಂಡವನು ಕಾಲುಗಳನ್ನು ತೊಳೆದುಕೊಳ್ಳೋದಲ್ಲದೆ ಬೇರೇನೂ ತೊಳೆದುಕೊಳ್ಳಬೇಕಾಗಿರುವುದಿಲ್ಲ. ಯಾಕಂದ್ರೆ ನಾವು ಕ್ರಿಸ್ತಿ ಜೀವಿತದಲ್ಲಿ ನಡೀತಿರುವಾಗ ಅನೇಕ ವಿಷಯಗಳು, ಹೊಲಸು, ಕೆಸರು, ಮಣ್ಣು, ಏನೇನೋ ಬರ್ತಿರ್ತವೆ. ಯಾಕಂದ್ರೆ ನಾವು ಲೋಕದಲ್ಲಿ ಇದ್ದೀವಿ ಬರೀ ಸ್ನಾನ ಮಾಡಲಿಕ್ಕೆ. ಯಾಕಂದ್ರೆ ಕ್ರಿಸ್ತ ನಿಮ್ಮ ಒಟ್ಟಿಗಿದ್ದಾನೆ, ನೀವು ಕ್ರಿಸ್ತಲ್ಲಿದ್ದೀರಿ, ಇದರ ನಿಮಿತ್ತವಾಗಿ ಮೈಲಿಗೆ ಆಗಿರ್ತದೆ. ಈಗ ನೀವೇನು ಮಾಡ್ಬೇಕಂದ್ರೆ ಮತ್ತೆ ಕ್ರಿಸ್ತ ಹತ್ರ ಬನ್ನಿ. ಲಾಸ್ಟ್ ಒಂದು ವಚನ ಓದ್ತೇನೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ನಾವು ಫಸ್ಟ್ ಓದಿಲ್ಲ, ಅಲ್ಲೇ ಪರಿಹಾರ ಇದೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8 ಮತ್ತು 9ನೇ ವಚನ. ಎಪಿಸ್ಟಲ್ ಆಫ್ ಜಾನ್, ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ರಿಂದ ಓದ್ತೇನೆ. ನಾವು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿರುವವರಾಗಿ ಇದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವರಾಗಿದ್ದೇವೆ. ಮುಂದೇನಂತದೆ? ಸತ್ಯವನ್ನು ಅನುಸರಿಸುವರಲ್ಲ. ಇವತ್ತು ದೇವರ ನಿಮ್ಮ ಮುಂದೆ, ದೇವರಾತ್ಮ ನಿಮ್ಮ ಮುಂದೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕಾರಣ ಮತ್ತು ಪರಿಣಾಮ ನೋಡಿದಾಗ ಪರಿಹಾರ ಕೂಡ ದೇವರ ವಾಕ್ಯದಲ್ಲಿ ಕೊಡ್ತದೆ. ಏನದು ಪರಿಹಾರ? ಆದರೆ ಆತನ ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆಯುವುದರೆ ನಾವು ಒಬ್ಬರನ್ನೊಬ್ಬರ ಸಂಗಡೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಎಲ್ಲಿಗೆ ಹೋಗ್ಬೇಕಾಗಾದ್ರೆ ನಾವು ಇವಾಗ ಪರಿಹಾರಕ್ಕೆ? ಆತನ ಹತ್ರ ಬನ್ನಿ. ಸಿಂಪಲ್. ಅಗೇನ್ ಕಮ್ ಬ್ಯಾಕ್ ಟು ಕ್ರೈಸ್ಟ್. ತಪ್ಪಿ ಹೋದ ಮಗನು ಏನೇನೋ ಮಾಡಿದನು, ಒಂದು ಯೋಚನೆ ಮಾಡಿದ ಕೊನೆಗಾತನು, ನನ್ನ ತಂದೆ ಮನೆಯಲ್ಲಿ ಸೇವಕರು ನನಗಿಂತಲೂ ಉತ್ತಮರಾಗಿದ್ದಾರಪ್ಪ, ನಾನೀಗ ಸೇವಕನಾಗಿ ಹೋಗ್ತೇನೆ, ಮಗನಾಗಿ ಹೋಗೋದು. ಯಾಕೆ ನನ್ನ ಮಗನಾಗಿರುವಂಥ ಆಸ್ತಿಯಲ್ಲಿ ಕಳ್ಕೊಂಡ್ಬಿಟ್ಟಿದ್ದೇನೆ. ಹಳೆ ಮಡಿಕೆಯಲ್ಲಿ ಮಗನಾಗಿರುವಂಥ ಆಸ್ತಿ ಕಳ್ಕೊಂಡ್ಬಿಟ್ರವರು. ಹೊಸ ಮಡಿಕೆಯಲ್ಲಿ ನಾವು ಕಳ್ಕೊಳ್ಳೋದಿಲ್ಲ, ಸಂಬಂಧ ಕಳ್ಕೊಳ್ಳೋದಿಲ್ಲ. ನಾವು ದೇವರಿಂದ ದೂರವಾಗಿರುವಾಗ ನಾವು ಆತರಂತೆ ಹಂದಿ ಜೊತೆಗೆ ಮಲ್ಕೊಂಡು, ಹಂದಿ ಜೊತೆ ತಿನ್ಕೊಂಡು ನಮ್ಮ ಜೀವನದಲ್ಲಿ ಹೊರಗಡೆ ಸಂತೋಷವಾಗಿರ್ತೇವೆ, ಒಳಗಡೆ ಹಂದಿ ಜೀವನ ಇರ್ತದೆ. ಅಪ್ಪ ಕಾಯ್ತಿದ್ದಾರೆ, ಕಮ್ ಬ್ಯಾಕ್ ಟು ಮೈ ಫ್ರೆಂಡ್, ಓ ಮಗುವೆ ಎಂದೇಸು ಕರೆದ ನಿನಗಾಗಿ ಎಂಬುದಾಗಿ. ಬೇಡ ಎಂದೇ ದೂರನೇ ಹೋದೆ, ಆದರೂ ನಾನು ನಿನ್ನ ಬಿಡದೆ. ತಿರುಗಿ ನೀ ಬಳಿ ಬಂದರೆ ನಿನ್ನನ್ನು ನಾ ಸ್ವೀಕರಿಸುವೆ, ನಿನ್ನನ್ನು ನಾನು ಶುದ್ಧಿ ಮಾಡುವೆ. ಮತ್ತೊಂದು, ಯಾಕಂದ್ರೆ ಯಾರು ಆತನ ನಂಬಿದ್ದಾರೋ ಅವರೆಲ್ಲರಿಗೂ ದೇವರ ಮಕ್ಕಳಿಗೂ ಅಧಿಕಾರವನ್ನು ಕೊಟ್ಟನು. ಆ ಅಧಿಕಾರ ಕೊಟ್ಟ ಮೇಲೆ ಕಿತ್ಕೊಳ್ಳೋದಿಲ್ಲ ನಾವು. ಅದಕ್ಕೆ ಪೌಲ್ ಹೇಳ್ತೇನೆ,
ನಿಂತವನ್ನೇ ಹೇಳಿಕೊಂಡವನು ಎಚ್ಚರಿಕೆ ವಹಿಸಲಿ, ಯಾಕೆ ಆತನು ಬೀಳದಂತೆ. ಬಿದ್ದಿದ್ರೆ ಮತ್ತೆ ನಮಗೋಸ್ಕರ ಬರಬೇಕು. ಹಾಗಾಗಿ ಪ್ರಿಯರೇ, ನಮ್ಮ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಬಿದ್ದು ಮುಗ್ಗರಿಸಿ ಹಾಳಾಗಿ ಭಯದಿಂದ ಇಡಬೇಡ್ರಿ. ಈಗ ಕ್ರಿಸ್ತನಲ್ಲಿ ಭಯವಿಲ್ಲ, ಜಯವಿದೆ. ನಾವು ಭಯದಲ್ಲಿರುವಾದರೆ ನಮ್ಮ ಬಿಡುಗಡೆಯ ಭಯ ಎಲ್ಲಿ ಬರ್ತದೆ ಮತ್ತೆ ಕ್ರಿಸ್ತನಲ್ಲಿ. ಹಾಗಾಗಿ ಪ್ರಿಯರೇ, ನಮ್ಮನ್ನು ನಾವು ಪರಿಸ್ಕೊಳ್ಳೋಣ. ನಮ್ಮ ಪರಿಸ್ಥಿತಿ ಹೇಗಿದೆ, ಅದಕ್ಕೆ ಕಾರಣ ಏನು ಗೊತ್ತಾಗಿದೆ, ಅದು ಪರಿಣಾಮ ನಾವು ಅನುಭವಿಸ್ತಾ ಇದ್ದೇವೆ. ಈಗ ಪರಿಹಾರನೂ ಯೇಸು ಕ್ರಿಸ್ತನೇ ನಮ್ಮದಾಗಿ. ಬೇರೆ ವಾಕ್ಯನ ಆಶ್ವಸಿಸಲಿ. ನಾವು ಪ್ರಾರ್ಥನೆ